ಇವತ್ತಿನ ಕ್ಲಾಸಲ್ಲಿ ಅರಬ್ ದೇಶಗಳು ಮತ್ತು ಇಸ್ರೇಲ್ ನಡುವಿನ ಯುದ್ಧಗಳ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ಕ್ಲಾಸಲ್ಲಿ ಯಾವ ರೀತಿ ಇಸ್ರೇಲ್ ದೇಶ ರಚನೆ ಆಯಿತು, ಯಾವ ರೀತಿ ಸ್ಥಾಪನೆ ಆಯಿತು ಅನ್ನೋದನ್ನ ಆಲ್ರೆಡಿ ಹೇಳಿದ್ದೀನಿ. ಯಾರು ನೋಡಿಲ್ವೋ ಅದನ್ನ ನೋಡಿ, ಯಾಕಂದ್ರೆ ಅದರ ಮುಂದುವರಿದ ಭಾಗವೇ ಈ ಅರಬ್ ಇಸ್ರೇಲ್ ಯುದ್ಧಗಳು. ಯಾವಾಗ ಇಲ್ಲಿ ಇಸ್ರೇಲ್ ರಚನೆ ಆಯಿತು, ಸ್ಥಾಪನೆ ಆಯಿತು, ಈ ಅರಬ್ ದೇಶಗಳು ಈ ದೇಶದ ಮೇಲೆ ದಾಳಿ ಮಾಡ್ತವೆ. ಯಾಕಂದ್ರೆ ನೋಡಿ, ಈ ಪ್ರದೇಶ ಮೂಲತಃ ಪ್ಯಾಲೆಸ್ಟೀನ್ ಪ್ರದೇಶ. ಅಂದ್ರೆ ಪ್ಯಾಲೆಸ್ಟೀನ್ ಅಂತೇಳಿ ಯಾವುದೇ ದೇಶ ಇರಲಿಲ್ಲ ಆ ಸಮಯದಲ್ಲಿ. ಆದರೆ ಇಲ್ಲಿ ಈ ಪ್ರದೇಶವನ್ನು ಪ್ಯಾಲೆಸ್ಟೀನ್ ಅಂತೇಳಿ ಕರಿತಿರೋದ್ರಿಂದ ಇಲ್ಲಿರುವಂತಹ ಅರಬ್ ಜನರು ಪ್ಯಾಲೆಸ್ಟೀನ್ ಅರಬ್ಬರು ಅಂತ ಕರೆಯಲ್ಪಡ್ತಿದ್ರು. ಇಲ್ಲಿ ಕೇವಲ ಒಂದೇ ಸಮುದಾಯ ಇರಲಿಲ್ಲ, ಇಲ್ಲಿ ಯಹೂದಿಗಳು ಇದ್ರು, ಜೊತೆಗೆ ಕ್ರಿಶ್ಚಿಯನ್ರು ಇದ್ರು, ಮುಸಲ್ಮಾನರು ಇದ್ರು. ಇವರೆಲ್ಲರೂ ಇತಿಹಾಸದುದ್ದಕ್ಕೂ ಶಾಂತಿಯಿಂದನೇ ವಾಸ ಮಾಡ್ತಾ ಇದ್ರು. ಆದರೆ ಅಟೋಮನ್ ಟರ್ಕರ್ ಇದನ್ನು ವಶಪಡಿಸಿಕೊಂಡ ನಂತರ ಯಾರು ವಶಪಡಿಸ್ಕೊಳ್ತಾರೆ? ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಅಂದ್ರೆ ಬ್ರಿಟನ್ ವಶಪಡಿಸ್ಕೊಳ್ಳುತ್ತೆ. ಯಾವಾಗ? 1ನೇ ಮಹಾಯುದ್ಧದಲ್ಲಿ ಬ್ರಿಟನ್ ಈ ಪ್ರದೇಶವನ್ನು ವಶಪಡಿಸ್ಕೊಳ್ಳುತ್ತೆ. ಯಾವಾಗ ಬ್ರಿಟನ್ ವಶಪಡಿಸಿಕೊಂಡ ತಕ್ಷಣ ಇಲ್ಲಿ ಒಂದು ಕೂಗು ಹೇಳುತ್ತೆ, ಜೋರಾಗಿ ಹೇಳುತ್ತೆ. ಏನು? ಇಲ್ಲಿ ಇಸ್ರೇಲ್ ರಚನೆ ಆಗಬೇಕು, ಇಸ್ರೇಲ್ ದೇಶ ಸ್ಥಾಪನೆ ಆಗಬೇಕು ಅನ್ನೋ ಯಹೂದಿಗಳ ಕೂಗು ಜೋರಾಗುತ್ತೆ. ಆಗ ಬ್ರಿಟನ್ ಏನು ಮಾಡುತ್ತೆ? 1947ರಲ್ಲಿ ಈ ಸಮಸ್ಯೆ, ಪ್ಯಾಲೆಸ್ಟೀನ್ರು ಮತ್ತು ಯಹೂದಿಗಳ ನಡುವಿನ ಅಥವಾ ಇಸ್ರೇಲ್ ದೇಶ ರಚನೆ ಆಗಬೇಕನ್ನೋ ಒಂದು ಬಿಕ್ಕಟ್ಟನ್ನ ಎಲ್ಲಿ? ವಿಶ್ವಸಂಸ್ಥೆಯಲ್ಲಿ ಇಡುತ್ತೆ. ವಿಶ್ವಸಂಸ್ಥೆ ಆಲ್ರೆಡಿ ರಚನೆ ಆಗಿರುತ್ತೆ ಆ ಸಮಯದಲ್ಲಿ. ವಿಶ್ವಸಂಸ್ಥೆ ಏನು ಮಾಡುತ್ತೆ? ಒಂದು ಪ್ಲಾನ್ ಅನ್ನು ಇಡುತ್ತೆ. UN ಪಾರ್ಟಿಷನ್ ಪ್ಲಾನ್ ಅಂತ ಕರಿತೀವಿ. ವಿಶ್ವಸಂಸ್ಥೆ ಏನು ಮಾಡುತ್ತೆ? ಈ ಪ್ರದೇಶ ಇದೆಯಲ್ಲ, ಈ ಮೆಡಿಟರೇನಿಯನ್ ಸಮುದ್ರದ ಈ ಭಾಗದಲ್ಲಿ, ಅಂದ್ರೆ ಇಲ್ಲೊಂದು ಗಾಜಾ ಅಂತಿದೆ, ಇದು ಗಾಜಾ ಪ್ರದೇಶ. ಈ ಗಾಜಾ ಪ್ರದೇಶದ ಮುಂದುವರಿದ ಭಾಗ ಜೊತೆಗೆ ಇಲ್ಲಿ ಮೇಲ್ಗಡೆ ಗೆಲಿಲಿ ಪ್ರದೇಶ, ಇದು ಗೆಲಿಲಿ ಪ್ರದೇಶ ಅಂತ ಕರಿತೀವಿ. ಮತ್ತು ಈ ವೆಸ್ಟ್ ಬ್ಯಾಂಕ್ನ ಇಷ್ಟೆಲ್ಲ ಭಾಗ, ಈ ಏನಿದೆಯಲ್ಲ ಈ ಭಾಗವನ್ನ ಪ್ಯಾಲೆಸ್ಟೀನರಿಗೆ ಕೊಡ್ತೈತಿ. 45% ಪ್ಯಾಲೆಸ್ಟೀನರಿಗೆ, 55% ಯಹೂದಿಗಳಿಗೆ ಅಂತೇಳಿ ವಿಶ್ವಸಂಸ್ಥೆ ಏನು ಮಾಡುತ್ತೆ? ನಿರ್ಣಯ ಮಾಡುತ್ತೆ. ಇಲ್ಲಿರುವಂತಹ ಜೆರೂಸಲೇಮ್ ಏನಿದೆಯಲ್ಲ ನಡುವೆ, ಈ ಜೆರೂಸಲೇಮನ್ನ ತನ್ನಲ್ಲೇ ಇಟ್ಕೊಳ್ಳುತ್ತದೆ. ಅಂತಾರಾಷ್ಟ್ರೀಯ ಪ್ರದೇಶ ಅಂತೇಳಿ ಅದನ್ನು ಘೋಷಣೆ ಮಾಡ್ತೈತಿ. ಇಲ್ಲಿ ಯಾವುದೇ ನಿಯಂತ್ರಣಕ್ಕೆ, ಕೇವಲ ವಿಶ್ವಸಂಸ್ಥೆ ನಿಯಂತ್ರಣಕ್ಕೆ ಇದು ಒಳಪಟ್ಟಿರ್ತೈತಿ. ಯಾವುದು? ಜೆರೂಸಲೇಮ್ ಪ್ರದೇಶ. ಇಂತಹ ಸಮಯದಲ್ಲಿ ಇಸ್ರೇಲ್ ಇದನ್ನು ಒಪ್ಪಿಕೊಳ್ಳುತ್ತದೆ, ಈ ಪ್ಲಾನ್ ಅನ್ನ ಇಸ್ರೇಲ್ ಒಪ್ಪಿಕೊಳ್ಳುತ್ತೆ. ಆದರೆ ಇಲ್ಲಿರುವಂತಹ ಪ್ಯಾಲೆಸ್ಟೀನ್ ಅರಬ್ಬರು ಒಪ್ಪಿಕೊಳ್ಳೋದಿಲ್ಲ. ಯಾಕೆಂದ್ರೆ ಇಲ್ಲಿ ಇಸ್ರೇಲು ಮತ್ತು ಅರಬ್ಬರು ಜೊತೆಯಾಗಿ ಮೊದಲಿಂದ ವಾಸ ಮಾಡ್ತಿದ್ರು. ಆದರೆ ಇಲ್ಲಿ ಯಾವಾಗ ಇಸ್ರೇಲ್ ದೇಶ ರಚನೆ ಆದ ಕೂಡಲೇ ಬೇರೆ ಬೇರೆ ಪ್ರದೇಶಗಳಿಂದ, ಯುರೋಪ್ನಿಂದ, ಅಮೆರಿಕದಿಂದ ನೂರಾರು ವರ್ಷಗಳು ಅಲ್ಲೇ ಇರ್ತಾರೆ ಅವರು ಯಹೂದಿಗಳು. ಅವರೆಲ್ಲ ಬರಕ್ ಪ್ರಾರಂಭ ಮಾಡಿದ್ರು. ನಮ್ಮ ದೇಶ ರಚನೆ ಆಗಿದೆ ಅಂತೇಳಿ ಅವರೆಲ್ಲ ಏನು ಮಾಡಿದ್ರು? ಇಲ್ಲಿ ವಲಸೆ ಬರ್ತಾ ಇದ್ರು. ಅಲಿಹಾ ಅಂತೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ ಹಿಂದಿನ ಕ್ಲಾಸಲ್ಲಿ, ಯಾರು ನೋಡಿಲ್ವ ನೋಡಿ. ಅವರೆಲ್ಲ ವಲಸೆ ಬರೋದು ಇಲ್ಲಿ ಇರುವಂಥ ಜನರಿಗೆ ಸಹಿಸೋಕ್ಕಾಗಲಿಲ್ಲ. ಆತಂಕ ಪ್ರಾರಂಭವಾದಾಗ ಈ ರೀತಿಯಾಗಿ ವಿಭಜನೆ ಮಾಡೋದ್ರಿಂದ, ಈ ರೀತಿ ವಿಭಜನೆ ನೋಡಿ, ಇಲ್ಲಿ ಗಾಜಾದಿಂದ ವೆಸ್ಟ್ ಬ್ಯಾಂಕ್ ಹೋಗ್ಬೇಕಾದ್ರೆ ನಡುವೆ ಯಾರನ್ನ ಹಾದು ಹೋಗ್ಬೇಕು? ಯಾವ ದೇಶವನ್ನು ಹಾದು ಹೋಗ್ಬೇಕು? ಇಸ್ರೇಲನ್ನು ಹಾದು ಹೋಗ್ಬೇಕು. ಯಾವ ರೀತಿ ನಮ್ಮ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಇತ್ತು ಗೊತ್ತಲ್ವಾ? ಬ್ರಿಟಿಷರೇ ವಿಭಜನೆ ಮಾಡಿದ್ದು ಅದನ್ನು. ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ, ನಂತರ ಅದು ಬಾಂಗ್ಲಾದೇಶ ಆಯಿತು. ಆ ರೀತಿ ಪಾಕಿಸ್ತಾನ ಈ ಕಡೆ ಮತ್ತು ಇನ್ನೊಂದು ಈ ಕಡೆ, ಒಂದೇ ದೇಶಗಳು ಎರಡು. ಆದರೆ ಅದು ಹಾದು ಹೋಗ್ಬೇಕಾದ್ರೆ ನಮ್ಮ ಭಾರತದ ಮೇಲೇ ಹಾದು ಹೋಗ್ಬೇಕು ಅವರು. ಆ ರೀತಿ ಇವರು ಹಾದು ಹೋಗ್ಬೇಕಾದ್ರೆ ಈ ಇಸ್ರೇಲ್ ಮೇಲೇ ಹಾದು ಹೋಗ್ಬೇಕಾಗಿತ್ತು. ಇಲ್ಲೊಂದು ಭಾಗ, ಇಲ್ಲೊಂದು ಭಾಗ, ಇಲ್ಲೊಂದು ಭಾಗ ನೋಡಿ, ಇಲ್ಲೊಂದು ಭಾಗ, ಇಲ್ಲೊಂದು ಭಾಗ, ಈ ರೀತಿ 3 ಭಾಗವನ್ನ ಪ್ಯಾಲೆಸ್ಟೀನ್ರಿಗೆ ಕೊಟ್ಟರು. ಈ ರೀತಿ ಅನ್ಯಾಯವಾಗಿ ಮಾಡಿದ್ದಾರೆ ಇವು ವಿಶ್ವಸಂಸ್ಥೆಯವರು. ಈ ರೀತಿ ನಮ್ಮ ವಿರುದ್ಧ ಅನ್ಯಾಯ ಮಾಡಿದ್ದಾರೆ ಅಂಥೇಳಿ ಈ ಪ್ಯಾಲೆಸ್ಟೀನರು ಏನು ಮಾಡಿದ್ರು? ತಮ್ಮ ದ್ವೇಷ ಮತ್ತು ಅಸಹನೆಯನ್ನು ವ್ಯಕ್ತಪಡಿಸಿದರು. ಈ ಅರಬ್ ದೇಶಗಳು ಇದಕ್ಕೆ ಸಹಕರಿಸಿದವು. ಅರಬ್ ದೇಶಗಳು ಏನು ಮಾಡಿದ್ವು? 1948ರಲ್ಲಿ ಈ ಇಸ್ರೇಲ್ ಮೇಲೆ ದಾಳಿ ಮಾಡಿದರು. ನೋಡಿ, ಆಗ್ತಾನೆ ಇಸ್ರೇಲ್ ರಚನೆ ಆಗಿದೆ. ರಚನೆ ಆದಾಗ ಇಸ್ರೇಲಲ್ಲಿ ಯಾವುದೇ ಸೇನೆ ಇರಲಿಲ್ಲ. ಆದರೆ ಒಂದು ಗುಂಪು ಇತ್ತು, ಕ್ರಾಂತಿಕಾರಿ ಗುಂಪು. ಇರ್ಗುನ್, ಹಗಾನಾ ಅಂತೇಳಿ 2 ಗುಂಪಿದ್ವು. ಇವು 2 ಗುಂಪುಗಳು ಸೇರಿಕೊಂಡು IDF ಅಂತೇಳಿ ಒಂದು ರಚನೆ ಮಾಡ್ಕೊತು. IDF ಅಂದರೆ ಇಸ್ರೇಲಿ ಡಿಫೆನ್ಸ್ ಫೋರ್ಸ್ ಅಂತೇಳಿ. ಇದು ಮಿಲಿಟ್ರಿ. ಆ ಸಮಯದಲ್ಲಿ ಇಸ್ರೇಲ್ ರಚನೆ ಮಾಡ್ಕೋದು ಯಾವಾಗ? 1948ರಲ್ಲಿ. ಆದರೆ ಇಲ್ಲಿರುವಂಥ ಪ್ಯಾಲೆಸ್ಟೀನಿಯರಲ್ಲಿ ಯಾವುದೇ ಸೈನ್ಯ ಇರಲಿಲ್ಲ, ಒಗ್ಗಟ್ಟು ಇರಲಿಲ್ಲ. ಅವ್ರ ಹತ್ರ ಯಾವುದೇ ಒಂದು ಸಂಘಟನೆ ಇರಲಿಲ್ಲ, ಒಗ್ಗಟ್ಟು ಇರಲಿಲ್ಲ. ಇವರು ಕೇವಲ ದೊಣ್ಣೆ, ಕಲ್ಲು ಇದರಿಂದ ಹೋರಾಡ್ತಿದ್ರು. ಆದರೆ ಇಸ್ರೇಲ್ಗೆ ಬ್ರಿಟನ್ ಸಹಾಯ ಮಾಡುತ್ತೆ, ಅಮೆರಿಕ ಸಹಾಯ ಮಾಡುತ್ತೆ, ಹಲವಾರು ದೇಶಗಳು ಈ ಇಸ್ರೇಲ್ಗೆ ಸಹಾಯ ಮಾಡ್ತವೆ. ಇಸ್ರೇಲ್ ಅಷ್ಟೇ ಅಲ್ಲ, ಇಸ್ರೇಲ್ ಬೇರೆ ಪ್ರದೇಶದಿಂದ ಬಂದಂಥ ಯಹೂದಿಗಳು, ಉದಾಹರಣೆಗೆ ರಷ್ಯಾದಿಂದ,
ಅಮೆರಿಕದಿಂದ ಮತ್ತು ಬ್ರಿಟನ್ನಿಂದ ಬಂದಂಥ ಯಹೂದಿಗಳು ತಮ್ಮ ಜೊತೆಗೆ ಯುದ್ಧ ಗನ್ಗಳನ್ನು ಮತ್ತು ಯುದ್ಧ ಟ್ಯಾಂಕ್ಗಳನ್ನು ಈ ರೀತಿ ಹಲವಾರು ಸಲಕರಣೆಗಳು, ಸೈನಿಕ ಸಲಕರಣೆಗಳು ಇರ್ತಾವಲ್ವ, ಆ ರೀತಿ ಯುದ್ಧ ಮಾಡಲು ಯಾವ್ಯಾವ ಸಲಕರಣೆ ಬೇಕೋ ಅವೆಲ್ಲವನ್ನ ತೊಗೊಂಡು ಬಂದರು ಬರಬೇಕಾದ್ರೆ ಯಾರು? ಇಸ್ರೇಲಿಗರು. ಮತ್ತು ಈ ಯಹೂದಿಗಳು ತುಂಬ ಶ್ರೀಮಂತರಿದ್ದರು ಅಮೇರಿಕಾದಲ್ಲಿ ಮತ್ತು ಯುರೋಪ್ನಲ್ಲಿ. ಇವರೆಲ್ಲ ಹಣ ಸಹಾಯ ಮಾಡಿದರು. ಆದರೆ ಇಲ್ಲಿ ಪ್ಯಾಲೆಸ್ಟೈನ್ ಜನರಿಗೆ ಯಾವುದೇ ರೀತಿಯಂಥ ಆ ತರಬೇತಿ, ಯುದ್ಧ ತರಬೇತಿ ಯಾವುದೇ ರೀತಿ ಇರಲಿಲ್ಲ. ಆದ್ದರಿಂದ ಇಲ್ಲಿ 1948ರಲ್ಲಿ ಈಜಿಪ್ಟ್, ಜೋರ್ಡನ್, ಸಿರಿಯಾ, ಇರಾಕ್, ಲೆಬನಾನ್ ಮತ್ತು ಸೌದಿ ಅರೇಬಿಯಾ ಈ ಎಲ್ಲ ದೇಶಗಳು ಇದರ ಮೇಲೆ ದಾಳಿ ಮಾಡ್ತವೆ. ದಾಳಿ ಮಾಡಿದಾಗ ಏನು ಮಾಡುತ್ತೆ, ಈ ಇಸ್ರೇಲ್ ಏನು ಮಾಡುತ್ತೆ, ಪ್ರಾರಂಭದಲ್ಲಿ ಅದು ಸ್ವಲ್ಪ ಹಿಂದೆ ಸರಿಯುತ್ತೆ. ಆದರೆ ನಂತರ ಏನು ಮಾಡುತ್ತೆ, ಇಸ್ರೇಲ್ ಇಲ್ಲಿ ಒಂದು ಐಫಾ ಅಂತ ಒಂದು ಪ್ರದೇಶ ಬರುತ್ತೆ. ಐಫಾ ಪ್ರದೇಶದಲ್ಲಿ ಒಂದು ನೌಕಾನೆಲೆಯನ್ನು ಪ್ರಾರಂಭ ಮಾಡುತ್ತೆ. ಆ ನೌಕಾನೆಲೆ ಪ್ರಾರಂಭ ಮಾಡಿದಾಗ ಇಲ್ಲಿರುವಂತಹ ಇಸ್ರೇಲಿಗರು ಅಂದರೆ ಇಲ್ಲಿರುವಂತಹ ಯಹೂದಿಗಳು ಏನು ಮಾಡ್ತಾರೆ, ಈಜಿಪ್ಟ್ ಮೇಲೆ ದಾಳಿ ಮಾಡ್ತಾರೆ. ಈಜಿಪ್ಟ್ ಮೇಲೆ ದಾಳಿ ಮಾಡಿಬಿಟ್ಟು ಈ ಪ್ರದೇಶವನ್ನು ವಶಪಡಿಸ್ಕೊಂಡ್ಬಿಡ್ತಾರೆ. ಈ ಪ್ರದೇಶ ವಶಪಡಿಸ್ಕೊತಾರೆ. ನಂತರ ಲೆಬನಾನ್ ಮತ್ತು ಸಿರಿಯಾ ಮತ್ತು ಇರಾಕ್ 3 ದೇಶಗಳು ಉತ್ತರದಿಂದ ದಾಳಿ ಮಾಡಿದಾಗ ಈ ಇಸ್ರೇಲ್ ಸೇನೆ ಏನು ಮಾಡುತ್ತೆ, ಇದನ್ನು ಹಿಮ್ಮೆಟ್ಟಿಸಿ ಗೆಲಿಲಿ ಪ್ರದೇಶವನ್ನು ವಶಪಡಿಸ್ಕೊಳ್ಳುತ್ತೆ. ನಂತರ ದಕ್ಷಿಣ ಪ್ರದೇಶದಲ್ಲಿ ಇಲ್ಲಿರುವಂಥ ಇದನ್ನು ನಾವು ನೆಗೆವ್ ಡೆಸರ್ಟ್ ಅಂತ ಕರಿತೀವಿ. ನೆಗೆವ್ ಮರುಭೂಮಿ ಈ ಪ್ರದೇಶವನ್ನು, ದಕ್ಷಿಣದ ಪ್ರದೇಶವನ್ನು ನಾವು ನೆಗೆವ್, ಈ ಇಸ್ರೇಲ್ನ ದಕ್ಷಿಣ ಪ್ರದೇಶ ಏನಿದೆ ಇದು ನೆಗೆವ್ ಅಂತ ಕರಿತೀವಿ. ಈ ನೆಗೆವ್ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಂಥ ಪ್ಯಾಲೆಸ್ಟೈನ್ ಜನರನ್ನು ಏನು ಮಾಡುತ್ತೆ, ಒಕ್ಕಲೆಬ್ಬಿಸಿ ಅವರನ್ನು ಓಡಿಸ್ಬಿಡುತ್ತೆ. ಇಲ್ಲಿರುವಂಥ ಪ್ಯಾಲೆಸ್ಟೈನ್ ಜನರು ಈಜಿಪ್ಟ್ಗೆ ಮತ್ತು ಜೋರ್ಡನ್ಗೆ ಓಡೋಗ್ತಾರೆ. ಓಡೋದಾಗ ಈಜಿಪ್ಟ್ ಏನು ಮಾಡುತ್ತೆ, ಈ ಪ್ಯಾಲೆಸ್ಟೀನಿಯರ ರಕ್ಷಣೆ ಬರುತ್ತೈತೆ. ಬಂದಾಗ ಇಲ್ಲಿರುವಂಥ ಇಸ್ರೇಲ್ ಸೇನೆ ಈಜಿಪ್ಟ್ ಸೈನ್ಯವನ್ನು ಸೋಲಿಸಿದಾಗ ಅಮೆರಿಕ ಏನು ಮಾಡುತ್ತೆ, ಯುದ್ಧ ವಿರಾಮವನ್ನು ಘೋಷಿಸುತ್ತೆ. ವಿಶ್ವಸಂಸ್ಥೆ ಏನು ಮಾಡುತ್ತೆ, ಯುದ್ಧ ವಿರಾಮವನ್ನು ಘೋಷಿಸಿ ಅಲ್ಲಿ ಒಂದು ನಿರ್ಣಯಕ್ಕೆ ಬರ್ತದೆ. ಏನು ನಿರ್ಣಯ ಬರುತ್ತೆ ಅಂದರೆ, ಈ ನೆಗೆವ್ ಪ್ರದೇಶವನ್ನು ಪೂರ್ವ ಪಶ್ಚಿಮ ಅಂತ ವಿಭಜನೆ ಮಾಡ್ತಾರೆ. ಈ ನಡುವೆ ಒಂದು ಲೈನ್ ಹಾಕಿ ಪೂರ್ವ ಪಶ್ಚಿಮ ಅಂತ ವಿಭಜನೆ ಮಾಡ್ತಾರೆ. ಪೂರ್ವದ ಭಾಗವನ್ನು ಜೋರ್ಡನ್ಗೆ, ಪಶ್ಚಿಮದ ಭಾಗವನ್ನು ಈಜಿಪ್ಟ್ಗೆ ಕೊಡ್ತಾರೆ. ಆದರೆ ಈ ಪ್ರಸ್ತಾವವನ್ನು ಇಸ್ರೇಲ್ ಒಪ್ಕೊಳ್ಳಲ್ಲ. ನಂತರ ಏನು ಮಾಡುತ್ತೆ, ಇಸ್ರೇಲ್ ಈಜಿಪ್ಟ್ ಮೇಲೆ ದಾಳಿ ಮಾಡಿ ಇದೆಲ್ಲವನ್ನು ವಶಪಡಿಸ್ಕೊಂಡ್ಬಿಡುತ್ತೆ. ಮೊದಲ ಯುದ್ಧದಲ್ಲಿ ಇಸ್ರೇಲ್ ಏನು ಮಾಡ್ತು, ಗೆಲಿಲಿ ಮತ್ತು ನೆಗೆವ್ ಪ್ರದೇಶ, ಈ ಮೇಲ್ಗಡೆ ಗೆಲಿಲಿ, ಕೆಳಗಡೆ ನೆಗೆವ್ ಪ್ರದೇಶವನ್ನು ವಶಪಡಿಸಿಕೊಂಡು ಇಲ್ಲಿ ತನ್ನ ಬಾವುಟವನ್ನು ಹಾರಿಸ್ತೈತೆ. ಈ ರೀತಿಯಾಗಿ ಮೊದಲ ಯುದ್ಧ ಕೊನೆಗೊಳ್ಳುತ್ತೈತೆ. ನಂತರ ಏನಾಗುತ್ತೆ, 1948ರಿಂದ 1956ರವರೆಗೆ ಇಲ್ಲಿ ಎಲ್ಲ ದೇಶಗಳು ಇಸ್ರೇಲನ್ನು ಅಷ್ಟು ಸುಲಭವಾಗಿ ಮಣಿಸೋಕ್ಕಾಗಲ್ಲ ಅನ್ನೋದನ್ನು ಅರಿತುಕೊಂಡ ನಂತರ ಈಜಿಪ್ಟ್ನಲ್ಲಿ ಒಬ್ಬ ಜಮಾಲ್ ಅಬ್ದುಲ್ ನಾಸಿರ್ ಅಂತೇಳಿ ಒಬ್ಬ ಅಧ್ಯಕ್ಷ ಬರ್ತಾನೆ. ಈಜಿಪ್ಟಲ್ಲಿ ಅಬ್ದುಲ್ ನಾಸಿರ್ ಅವನು ಈ ಇಸ್ರೇಲ್ನ ಕಡು ವಿರೋಧಿ. ಯಾಕಂದ್ರೆ 1948ರ ಯುದ್ಧದಲ್ಲಿ ಅವನು ಭಾಗವಹಿಸಿರ್ತಾನೆ. ಅವನು ಸೈನಿಕನಾಗಿ ಭಾಗವಹಿಸಿರ್ತಾನೆ. ಅವನೇ ಅಧ್ಯಕ್ಷನಾಗಿರ್ತಾನೆ. ತುಂಬ 40 ವರ್ಷದವನಾಗಿರ್ತಾನೆ. ಯಾರು? ಅಬ್ದುಲ್ ನಾಸಿರ್. ಇಸ್ರೇಲ್ ದೇಶ ಅನ್ನೋದೇ ಇರಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಬ್ದುಲ್ ನಾಸಿರ್ಗೆ ಇರುತ್ತೆ. ಆದ್ದರಿಂದ ಅಬ್ದುಲ್ ನಾಸಿರ್ ಏನು ಮಾಡ್ತಾನೆ, 1956ರಲ್ಲಿ ಸುವೇಜ್ ಬಿಕ್ಕಟ್ಟು ಅಂತ ಕರಿತೀವಿ. ಈ ಸುವೇಜ್ ಬಿಕ್ಕಟ್ಟು ಅಂದ್ರೆ ಏನಂದ್ರೆ ಇಲ್ಲಿ ಸುವೇಜ್ ಕಾಲುವೆ ಇದೆ ನೋಡಿ, ಇದೆಲ್ಲ ಕೆಂಪು ಸಮುದ್ರ, ಇದು ಅಖಾಬಾ, ಇದು ಸುವೇಜ್, ಗಲ್ಫ್ ಆಫ್ ಸುವೇಜ್ ಅಂತ ಕರಿತೀವಿ. ಈ ಸುವೇಜ್ ಕಾಲುವೆ ಏನಿದೆಯಲ್ಲ, ಈ ಸುವೇಜ್ ಕಾಲುವೆ ಏಷ್ಯಾ, ಆಫ್ರಿಕಾ ಮತ್ತು ಯುರೋಪ್ ಈ 3 ಖಂಡಗಳಿಗೆ ಸಂಪರ್ಕವನ್ನು ಒದಗಿಸ್ತೈತೆ. ಯಾವುದು? ಸುವೇಜ್ ಕಾಲುವೆ. ಈ ಸುವೇಜ್ ಕಾಲುವೆನ ನಿರ್ಮಾಣ ಮಾಡಿದವರು ಯಾರು? ಫ್ರಾನ್ಸ್ ಮತ್ತು ಬ್ರಿಟನ್. ಇವರ ಕೈವಶ ಇರ್ತೈತೆ. ಯಾವಾಗ? 1956ರವರೆಗೂ ಸುವೇಜ್ ಕಾಲುವೆ ಯಾರ ಕೈವಶದಲ್ಲಿರುತ್ತೆ? ಬ್ರಿಟನ್. ಯಾಕೆ ಬ್ರಿಟನ್ ಕೈವಶ ಇರುತ್ತೆ ಅಂದರೆ, ಈಜಿಪ್ಟ್ ಏನಿದೆಯಲ್ಲ, ಇಲ್ಲೆಲ್ಲ ಈಜಿಪ್ಟ್ ಇದೆ, ಇದೆಲ್ಲ ಈಜಿಪ್ಟ್ ಭಾಗ, ಇದು ಸೈನಾಯ್ ಪ್ರದೇಶ ಇದೆ, ಇದನ್ನು ಈಜಿಪ್ಟ್ನೇ ಭಾಗ.
ಈಜಿಪ್ಟ್ ಏನಿದೆಯಲ್ವಾ ಇದು ಬ್ರಿಟನ್ನ ಕೈವಶದಲ್ಲಿರುತ್ತೆ. ಈಜಿಪ್ಟ್ 1922ರಲ್ಲಿ ಸ್ವಾತಂತ್ರ್ಯ ಘೋಷಿಸ್ಕೊಳ್ತೈತೆ. ಆದರೆ ಈ ಸುವೇಜ್ ಕಾಲುವೆ ಏನಿದೆಯಲ್ಲ ಇದು ಬ್ರಿಟನ್ ತನ್ನ ಕೈ ಕೆಳಗೆ ಇಟ್ಕೊಂಡಿರ್ತೈತಿ. ಯಾವಾಗ ಅಬ್ದುಲ್ ನಾಸಿರ್ ಬರ್ತಾನೋ ಇಲ್ಲಿ, ಯಾವಾಗ ಈಜಿಪ್ಟ್ನಲ್ಲಿ ಅಬ್ದುಲ್ ನಾಸಿರ್ ಬಂದಾಗ 1956ರಲ್ಲಿ ಈ ಸುವೇಜ್ ಕಾಲುವೆಯನ್ನು ರಾಷ್ಟ್ರೀಕರಣ ಮಾಡ್ತಾನೆ. ರಾಷ್ಟ್ರೀಕರಣ ಅಂದ್ರೇನು? ಆ ಸುವೇಜ್ ಕಾಲುವೆ ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು, ಅದರಲ್ಲಿ ನಮ್ಮ ನಿಯಂತ್ರಣ ಇರಬೇಕು ಅಂತೇಳಿ ಘೋಷಿಸಿಬಿಡ್ತಾನೆ. ಇದರಿಂದ ಬ್ರಿಟನ್ಗೆ ಮತ್ತು ಫ್ರಾನ್ಸ್ಗೆ ತುಂಬ ಕೋಪ ಬರುತ್ತೆ. ಯಾಕಂದರೆ ಇಲ್ಲಿ ತುಂಬ ದುಡ್ಡು ಬರುವಂಥ ಪ್ರದೇಶ, ಅತಿ ಹೆಚ್ಚು ಹಣ ಟ್ಯಾಕ್ಸ್ ಸಂಗ್ರಹ ಆಗುತ್ತೆ. ಯಾಕಂದರೆ ಹಲವಾರು ದೇಶದ ಹಡಗುಗಳು ಇಲ್ಲೇ ಬರಬೇಕು. ನೀವು ಬೇರೆ ಬೇರೆ ಮಾರ್ಗನೇ ಇಲ್ಲ. ಯುರೋಪ್ಗೆ ಹೋಗ್ಬೇಕಾದ್ರೂ ಇಲ್ಲೇ, ನೀವು ಅಮೇರಿಕಕ್ಕೆ ಹೋಗ್ಬೇಕಾದ್ರೂ ಇದೇ ತುಂಬ ಸುಲಭವಾದ ಮಾರ್ಗ. ಈ ಮಾರ್ಗ ಯಾವಾಗ ಅಬ್ದುಲ್ ನಾಸಿರ್ ರಾಷ್ಟ್ರೀಕರಣ ಮಾಡ್ತಾನೋ ಆಗ ಸಹಜವಾಗಿ ಬ್ರಿಟನ್ ಏನು ಮಾಡುತ್ತೆ, ಕೋಪಗೊಂಡು ಇಸ್ರೇಲ್ಗೆ ಸಹಕರಿಸ್ತೈತಿ. ಅಬ್ದುಲ್ ನಾಸಿರ್ ಏನು ಮಾಡ್ತಾನೆ, ಇಸ್ರೇಲ್ನ ಎಲ್ಲ ಹಡಗುಗಳನ್ನು ಇಲ್ಲಿ ಬರದೇ ಇರೋ ಥರ ಎಲ್ಲ ಹಡಗುಗಳಿಗೆ ನಿರ್ಬಂಧ ಮಾಡ್ತಾನೆ. ಇಸ್ರೇಲ್ನ ಹಡಗುಗಳು ಇಲ್ಲಿ ಬರಬಾರ್ದು ಅನ್ನೋ ಥರ ನಿರ್ಬಂಧ ಮಾಡ್ತಾನೆ. ಜೊತೆಗೆ ಇಲ್ಲಿ ಸೌದಿ ಅರೇಬಿಯಾ ಇದೆಯಲ್ಲ, ಇದು ಈ ಅಕಾಬಾ ಕಾರಿಯನ್ನು ವಶಪಡಿಸ್ಕೊಳ್ತೈತೆ. ಈ ಅಕಾಬಾ ಕಾರಿಯಲ್ಲಿ ಯಾವುದೇ ಇಸ್ರೇಲಿ ಹಡಗು ಬರಬಾರ್ದು ಅನ್ನೋ ಥರ ಏನು ಮಾಡುತ್ತೆ, ಇಲ್ಲಿ ನಿರ್ಬಂಧ ಇರ್ತೈತಿ. ನಿರ್ಬಂಧ ಇರಿದಾಗ ಏನು ಮಾಡ್ತೈತಿ, ಇಲ್ಲಿರುವಂಥ ಇಸ್ರೇಲ್ ಏನು ಮಾಡ್ತೈತಿ, ಬ್ರಿಟನ್ ಮತ್ತು ಫ್ರಾನ್ಸ್ನ ಸಹಾಯ ಪಡೆದು ಏನು ಮಾಡ್ತೈತಿ, ಈಜಿಪ್ಟ್ ಮೇಲೆ ದಾಳಿ ಮಾಡ್ತೈತಿ. ಈಜಿಪ್ಟ್ ಮೇಲೆ ದಾಳಿ ಮಾಡಿದಾಗ ಗಾಜಾ ಮತ್ತು ಸೈನಾಯ್ ಪ್ರದೇಶವನ್ನು ವಶಪಡಿಸ್ಕೊಳ್ತೈತಿ. ನೋಡಿ ಇಲ್ಲಿರುವಂಥ ಗಾಜಾ, ಈ ಗಾಜಾ ಪ್ರದೇಶ ಮತ್ತು ಇಲ್ಲಿ ಸೈನಾಯ್ನ ಕೆಲವು ಪ್ರದೇಶ ಇಲ್ಲಿವರೆಗೂ ಓಡಿಸ್ಕೊಂಡು ಬರ್ತೈತಿ. ಈಜಿಪ್ತನ್ನು ಓಡಿಸ್ಕೊಂಡು ಬಂದಾಗ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡುತ್ತೆ. ವಿಶ್ವಸಂಸ್ಥೆ ಏನು ಮಾಡುತ್ತೆ, ಕದನ ವಿರಾಮವನ್ನು ಘೋಷಿಸುತ್ತೆ. ಆಗ ಅಬ್ದುಲ್ ನಾಸಿರ್ ಏನು ಮಾಡ್ತಾನೆ, ಅಬ್ದುಲ್ ನಾಸಿರ್ ವಿಶ್ವಸಂಸ್ಥೆಯ ಸೇನೆಯನ್ನು ಈ ಕಾಲುವೆ ಮೇಲೆ ನಿಲ್ಲಿಸ್ತಾನೆ. ವಿಶ್ವಸಂಸ್ಥೆ ಪ್ರಥಮ ಬಾರಿಗೆ ತನ್ನ ಸೇನೆಯನ್ನು ಉಪಯೋಗಿಸಿದ್ದು ಇಲ್ಲೇ, ಈ ಕಾಲುವೆ ಮೇಲೆ ನಿಲ್ಲಿಸ್ತಾನೆ. ಯಾವ? ಸುವೇಜ್ ಕಾಲುವೆ ಮೇಲೆ. ಆಗ ವಿಶ್ವಸಂಸ್ಥೆ ಒಂದು ನಿರ್ಣಯಕ್ಕೆ ಬರುತ್ತೆ. ಏನು? ಈ ಸುವೇಜ್ ಕಾಲುವೆನ ರಾಷ್ಟ್ರೀಕರಣ ಮಾಡಿದ್ನಲ್ವ ಯಾರು? ಅಬ್ದುಲ್ ನಾಸಿರ್. ಅವನಿಗೆ ವಹಿಸ್ಕೊಂಡ್ಬಿಡ್ತಾರೆ. ಅಂದರೆ ಈಜಿಪ್ಟ್ಗೆ ಅದು ಕೊಡಲಾಗುತ್ತೆ. ವಿಶ್ವಸಂಸ್ಥೆ ಈಜಿಪ್ಟ್ ಕೊಡುತ್ತೆ. ಆದರೆ ಒಂದು ಕಂಡೀಷನ್ ಆಗುತ್ತೆ. ಏನು ಕಂಡೀಷನ್? ಈ ಪ್ರದೇಶದಲ್ಲಿ ಯಾವುದೇ ಹಡಗು ಬಂದರೂ ಈಜಿಪ್ಟ್ ಅದನ್ನು ದುಡ್ಡು ಇಸ್ಕೋಬೋದು, ಟ್ಯಾಕ್ಸ್ ಇಸ್ಕೋಬೋದು, ಆದರೆ ಅದನ್ನು ನಿರ್ಬಂಧ ಮಾಡಬಾರ್ದು. ಯಾವುದೇ ಹಡಗು ಬರಲಿ, ಯಾವುದೇ ದೇಶದ ಹಡಗು ಬರಲಿ, ಅದನ್ನು ನಿರ್ಬಂಧಿಸಬಾರ್ದು ಅನ್ನೋ ಒಂದು ಷರತ್ತಿನ ಮೇರೆಗೆ ವಿಶ್ವಸಂಸ್ಥೆ ಏನು ಮಾಡುತ್ತೆ, ಈ ಕಾಲುವೆಯನ್ನು ಈಜಿಪ್ಟ್ಗೆ ಕೊಡ್ತೈತೆ. ಕೊಟ್ಟಾಗ ಅಮೇರಿಕ ಏನು ಮಾಡುತ್ತೆ, ಈ ಸಮಯದಲ್ಲಿ ಅಮೇರಿಕನೂ ಸಹಿತ ಈಜಿಪ್ಟ್ಗೆ ಸಪೋರ್ಟ್ ಮಾಡಿರ್ತೈತೆ. ಯಾಕಂದರೆ ಬ್ರಿಟನ್ ಸಹಿತ ಅಮೇರಿಕದ ಮಾತನ್ನು ಕೇಳ್ತೈತೆ. ಆ ಸಮಯದಲ್ಲಿ ಬ್ರಿಟನ್ ತುಂಬ ಶಕ್ತಿಶಾಲಿ. ಆ ಸಮಯದಲ್ಲಿ ಬ್ರಿಟನ್ ಶಕ್ತಿ ಕುಗ್ಗಿರ್ತೈತೆ. 1956ರಲ್ಲಿ ಬ್ರಿಟನ್ ತನ್ನ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತೈತೆ. ಅಮೇರಿಕ ಪವರ್ಫುಲ್ ಆಗಿರ್ತೈತೆ. ಅಮೇರಿಕನೂ ಸಹಿತ ಈ ಕಾಲುವೆ ಈಜಿಪ್ಟ್ಗೆ ಹೋಗಲು ಸಹಾಯ ಮಾಡಿರ್ತೈತೆ. ಈ ರೀತಿಯಾಗಿ ಈ ಸುವೇಜ್ ಬಿಕ್ಕಟ್ಟು ಕೊನೆಗೊಳ್ತೈತೆ. ಇದು ಕೇವಲ ಈಜಿಪ್ಟ್ ಮತ್ತು ಇಸ್ರೇಲ್ ನಡುವೆ ಈ ಸುವೇಜ್ ಕಾಲುವೆಗಾಗಿ ಹೋರಾಟ ಅಂತ ಹೇಳ್ಬೋದು ನಾವು. ನಂತರ ಏನಾಗುತ್ತೆ, 1956 ಈ ಸಮಯದಲ್ಲಿ ಅಬ್ದುಲ್ ನಾಸಿರ್ ತುಂಬ ಜನಪ್ರಿಯ ಆಗ್ತಾನೆ. ಅಬ್ದುಲ್ ನಾಸಿರ್ ಏನಾಗ್ತಾನೆ, ತುಂಬ ಜನಪ್ರಿಯ ವ್ಯಕ್ತಿ ಆಗ್ತಾನೆ. ಎಲ್ಲಿ? ಕೇವಲ ಈಜಿಪ್ಟಲ್ಲಿ ಅಷ್ಟೇ ಅಲ್ಲ, ಇಡೀ ಅರಬ್ ದೇಶಗಳಲ್ಲಿ ಅಬ್ದುಲ್ ನಾಸಿರ್ ತುಂಬ ಜನಪ್ರಿಯ ಆಗ್ತಾನೆ. ಜನಪ್ರಿಯ ಆದಾಗ ಇನ್ನೊಂದು 1967ರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಇದನ್ನು 6 ಡೇಸ್ ವಾರ್ ಅಂತ ಕರಿತೀವಿ. ಇಲ್ಲಿ ಯಾವಾಗ ಇಲ್ಲಿ ಅಬ್ದುಲ್ ನಾಸಿರ್ಗೆ ತನ್ನ ಈ ಕಾಲುವೆ ಪ್ರದೇಶ ಸಿಕ್ತೋ ಆಗ ಏನು ಮಾಡ್ತಾನೆ, ತನ್ನ ಸೈನಿಕರಿಗೆ ತರಬೇತಿ ಕೊಡಲು ಪ್ರಾರಂಭ ಮಾಡ್ತಾನೆ. ಈ ಇಸ್ರೇಲ್ನ ವಿರುದ್ಧ ಹೋರಾಟ ಮಾಡಲು ತುಂಬ ತರಬೇತಿ ಕೊಡ್ತಾನೆ. ಮತ್ತು ಎಲ್ಲ ದೇಶಗಳೊಂದಿಗೆ, ಸಿರಿಯಾ ಮತ್ತು ಜೋರ್ಡನ್ನೊಂದಿಗೆ ಒಪ್ಪಂದ ಮಾಡ್ಕೋತಾನೆ. ನಮ್ಮ ದೇಶದ ಮೇಲೆ ಯಾರೇ ಆಕ್ರಮಣ ಮಾಡಿದ್ರು ನೀವು ಸಹಾಯಕ್ಕೆ ಬರಬೇಕು, ನಿಮ್ಮ ದೇಶದ ಮೇಲೆ ಯಾರೇ ಆಕ್ರಮಣ ಮಾಡಿದ್ರು ನಾ ಸಹಾಯಕ್ಕೆ ಬರ್ತೀನಿ ಅನ್ನೋದನ್ನು ಜೋರ್ಡನ್ ಮತ್ತು ಸಿರಿಯಾನೊಂದಿಗೆ ಒಪ್ಪಂದ ಮಾಡ್ಕೋತಾರೆ. ಒಪ್ಪಂದ ಮಾಡಿಕೊಂಡು ಏನು ಮಾಡ್ತಾನೆ, ಅಬ್ದುಲ್ ನಾಸಿರ್ ತನ್ನ ಸೇನೆಯನ್ನು ಇಲ್ಲಿ ನಿಯೋಜನೆಗೊಳಿಸ್ತಾನೆ. ಈ ರೀತಿಯಾಗಿ ಸೇನೆಯನ್ನು ನಿಯೋಜನೆಗೊಳಿಸಿದ ತಕ್ಷಣ ಇಸ್ರೇಲ್ ಏನು ಮಾಡುತ್ತೆ, ಸುಮ್ಮನೆ ನೋಡ್ತಾ ಇರ್ತೈತಿ. ಈ ಸಮಯದಲ್ಲಿ ಫತಾ ಮತ್ತು PLO ಅಂತೇಳಿ ಎರಡು ಸಂಘಟನೆಗಳು, ಫತಾ ಮತ್ತು PLO ಎರಡು ಸಂಘಟನೆಗಳು ಈ ಪ್ಯಾಲೆಸ್ಟೀನ್ ಜನರು ಕಟ್ಟಿರ್ತಾರೆ.
ಅದಕ್ಕಿಂತ ಮುಂಚೆ ಯಾವುದೇ ಸಂಘಟನೆ ಇರಲಿಲ್ಲ, ಚಿಕ್ಕ ಪುಟ್ಟ ಗುಂಪುಗಳಿದ್ವು. ಆದರೆ ಒಂದು ರಾಜಕೀಯ ಸಂಘಟನೆ ಅಂತೇಳಿ ಇಲ್ಲಿ ರಚನೆ ಆಗ್ತವೆ, ಫತಾ ಮತ್ತು PLO, ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್ ಅಂತೇಳಿ. ಈ ಸಂಘಟನೆಗಳು ಇಸ್ರೇಲನ್ನು ನಿರ್ನಾಮ ಮಾಡಬೇಕು, ಇಸ್ರೇಲ್ ಇರಲೇಬಾರ್ದು, ನಕ್ಷೆಯಲ್ಲಿ ಇಸ್ರೇಲ್ ಇರಲೇಬಾರ್ದು ಅನ್ನೋದು ಈ ಸಂಘಟನೆಗಳ ಪ್ರಮುಖ ಉದ್ದೇಶ. ಈ ಸಂಘಟನೆಗಳು ಚಿಕ್ಕ ಪುಟ್ಟ ಗೆರಿಲ್ಲಾ ಯುದ್ಧಗಳು ಮಾಡ್ತಿರ್ತವೆ ಈ ಇಸ್ರೇಲ್ನೊಂದಿಗೆ. ಎಲ್ಲಿಂದ? ಈ ಜೋರ್ಡಾನ್ ಪ್ರದೇಶದಿಂದ. ಈ ಜೋರ್ಡಾನ್ ಪ್ರದೇಶದಿಂದ ಚಿಕ್ಕ ಪುಟ್ಟ ಯುದ್ಧ ಅಂದರೆ ಗೆರಿಲ್ಲಾ ಮಾದರಿ ಯುದ್ಧ ಅಂತ ಹೇಳ್ತಾರೆ. ಅಡಗಿಕೊಂಡು ಕೂತ್ಕೊಂಡು ಈ ಇಸ್ರೇಲ್ ಸೈನಿಕರನ್ನ ಹೊಡೆದಾಕೋದು. ಈ ರೀತಿಯಾಗಿ ಇವ್ರು ಮಾಡ್ತಿರ್ತಾರೆ. ಇವರು ಮಾಡೋದು ಜೊತೆಗೆ ಈಜಿಪ್ಟ್ ಏನು ಮಾಡುತ್ತೆ, ಇಲ್ಲಿ ಸೈನ್ಯವನ್ನು ನಿಲ್ಲಿಸ್ತಿರ್ತದೆ, ಯುದ್ಧಕ್ಕೆ ಅಡಿ ಇಟ್ಟಿರ್ತಾನೆ. ಯಾಕಂದ್ರೆ ಅಬ್ದುಲ್ ನಾಸಿರ್ ಮೊದಲೇ ಇಸ್ರೇಲನ್ನು ತುಂಬ ವಿರೋಧಿಯಾಗಿರ್ತಾನೆ, ಇಸ್ರೇಲ್ ಕಡು ವಿರೋಧಿಯಾಗಿರ್ತಾನೆ. ಯಾವಾಗ ಈ ಇಸ್ರೇಲ್ ಏನು ಮಾಡುತ್ತೆ, ಈ ಫತಾ ಮತ್ತು PLO ಈ ಜೋರ್ಡಾನ್ ಪ್ರದೇಶದಿಂದ ದಾಳಿ ಮಾಡ್ತವೆ ಮತ್ತು ಈ ಸಿರಿಯಾದಿಂದ ದಾಳಿ ಮಾಡ್ತವೆ ಮತ್ತು ಲೆಬನಾನ್ನಿಂದ ದಾಳಿ ಮಾಡೋದನ್ನು ನೋಡಿ ಈ ಇಸ್ರೇಲ್ ಸೈನ್ಯ ಏನು ಮಾಡುತ್ತೆ, ಎಲ್ಲ ಸೈನ್ಯಗಳು ಇಲ್ಲಿ ದಾಳಿ ಮಾಡಲು ಹೋಗ್ತವೆ. ಆಗ ಇಲ್ಲಿ ಇರುವಂತಹ ಅಬ್ದುಲ್ ನಾಸಿರ್ ಇಸ್ರೇಲ್ ಮೇಲೆ ದಾಳಿ ಮಾಡಲು ತನ್ನ ಎಲ್ಲ ಸೈನ್ಯವನ್ನು ತಂದು ಇಲ್ಲಿ ಜಮಾವಣೆ ಮಾಡ್ತಾನೆ. ಇದನ್ನು ಅರಿತಂತಹ ಇಸ್ರೇಲ್ ಏನು ಮಾಡುತ್ತೆ, ಇಲ್ಲಿ ಇಸ್ರೇಲಲ್ಲಿ ಒಬ್ಬ ರಕ್ಷಣಾ ಮಂತ್ರಿ ಇರ್ತಾನೆ, ಮೋಸೆ ಡಯಾನ್ ಅಂತೇಳಿ. ಅವನು ಒಂದು ಕಣ್ಣು ಇರುತ್ತೆ ಅಷ್ಟೇ, ಇನ್ನೊಂದು ಕಣ್ಣು ಇರೋಲ್ಲ. ಆ ಮೋಸೆ ಡಯಾನ್ ಏನು ಮಾಡ್ತಾನೆ, ಮೊಸಾದ್, ಇದು ಗುಪ್ತಚರ ಏಜೆನ್ಸಿ, ಯಾವುದು ಇಸ್ರೇಲ್ನ ಇಂಟೆಲಿಜೆಂಟ್ ಏಜೆನ್ಸಿ ಇದು. ಈ ಮೊಸಾದ್ಗೆ ಕೇಳ್ತಾರೆ, ಯಾರು? ಮೋಸೆ ಡಯಾನ್ ಕೇಳ್ತಾರೆ. ಏನು ಕೇಳ್ತಾರೆ? ಈಜಿಪ್ಟ್ ಮತ್ತು ಜೋರ್ಡಾನ್, ಸಿರಿಯಾ, ಲೆಬನಾನ್ ಈ ದೇಶಗಳ ವಾಯು ನೆಲೆಗಳು ಎಲ್ಲೆಲ್ಲಿದ್ದಾವೆ ಅದನ್ನು ಕಂಡುಹಿಡಿಯಿರಿ ಅಂತಾರೆ. ಮೊದಲನೇದಾಗಿ ಮೊಸಾದ್ ಏನು ಮಾಡುತ್ತೆ, ಈಜಿಪ್ತಿನ ವಾಯು ನೆಲೆಗಳನ್ನು ಕಂಡುಹಿಡಿತೈತೆ. ಈಜಿಪ್ತಿನ ವಾಯು ನೆಲೆಗಳು, ಇವ್ರು ಈಜಿಪ್ಟ್ನವರು ಕೇವಲ ಭೂ ಯುದ್ಧವನ್ನು ಮಾಡಲು ಪ್ರಾರಂಭ ಆಗಿರ್ತಾರೆ. ಆದರೆ ವಾಯು ನೆಲೆಗಳನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಕಲ್ಪನೆನೇ ಇರಲ್ಲ ಅವ್ರಿಗೆ. ಇಸ್ರೇಲ್ ಅವ್ರು ಏನು ಮಾಡ್ತಾರೆ, ವಾಯು ನೆಲೆಗಳನ್ನು ಹುಡುಕ್ತಾರೆ. ಹುಡುಕಿ ಮೊದಲದಾಗಿ ವಾಯು ನೆಲೆಗಳನ್ನು ನಾಶಪಡಿಸ್ಬಿಡ್ತಾರೆ. ಇಲ್ಲ, ಬೆಳಗ್ಗೆ 7 ಗಂಟೆಗೆ 1967ರಲ್ಲಿ ಬೆಳಗ್ಗೆ 7 ಗಂಟೆಗೆ ಅವರು ಇವ್ರು ಇನ್ನೂ ಪ್ರಾರಂಭನೇ ಮಾಡಿರಲ್ಲ, ಅವ್ರು ಪ್ರಾರಂಭ ಮಾಡ್ತಾರೆ. ಯಾರು? ಇಸ್ರೇಲ್ ಅವರು ಏನು ಮಾಡ್ತಾರೆ, ಇವರ ಸೈನ್ಯ ಇಲ್ಲಿ ನಿಂತಿರ್ತೈತೆ, ಇವ್ರು ಏನು ಮಾಡ್ತಾರೆ, ಇಲ್ಲಿ ಪ್ರಾರಂಭ ಮಾಡ್ತಾರೆ. ಇಲ್ಲಿ ತಮ್ಮ ರಾಕೆಟ್ಗಳನ್ನು ಕಳಿಸಿ ಇಲ್ಲಿರುವಂತಹ ಎಲ್ಲ ವಾಯುನೆಲೆಗಳನ್ನು, ಈಜಿಪ್ಟ್ನ ವಾಯುನೆಲೆಗಳನ್ನು ಧ್ವಂಸ ಮಾಡಿಬಿಡ್ತಾರೆ. ಕೇವಲ 1 ಗಂಟೆಯಲ್ಲಿ ಎಲ್ಲ ಧ್ವಂಸ ಆಗಿಬಿಡ್ತೈತಿ. ಈಜಿಪ್ಟ್ನಲ್ಲಿ ಈಗ ವಾಯು ಸೇನೆನೇ ಇಲ್ಲ. ಅಂದರೆ ವಾಯು ಪ್ರದೇಶವನ್ನು ಆಲ್ರೆಡಿ ಇಸ್ರೇಲ್ ಗೆದ್ಕೊಂಡ್ಬಿಡುತ್ತೆ. ಗೆದ್ದುಕೊಂಡ ತಕ್ಷಣ ಜೋರ್ಡಾನ್ ಇಸ್ರೇಲ್ ಜೋರ್ಡಾನ್ಗೆ ವಾರ್ನಿಂಗ್ ಕೊಡುತ್ತೆ, ನೀನು ನನ್ನ ಮೇಲೆ ಯುದ್ಧ ಮಾಡಬೇಡ ಅಂತ. ಆದರೆ ಜೋರ್ಡಾನ್ ಕೇಳಲ್ಲ, ಏನು ಮಾಡುತ್ತೆ, ಯುದ್ಧ ಸ್ಟಾರ್ಟ್ ಮಾಡುತ್ತೆ. ಆಗ ಇಸ್ರೇಲ್ ಏನು ಮಾಡುತ್ತೆ, ಜೋರ್ಡಾನ್ನ ವಾಯುನೆಲೆಗಳನ್ನು ಧ್ವಂಸ ಮಾಡುತ್ತೆ. ಈ ರೀತಿ ಈಜಿಪ್ಟ್ ಏನು ಮಾಡುತ್ತೆ, ತನ್ನ ಸೈನಿಕರನ್ನು ಇಸ್ರೇಲ್ ಗಾಜಾ ಮತ್ತು ತೆಲ್ ಅವೀವ್ ಮೇಲೆ ದಾಳಿ ಮಾಡುತ್ತೆ. ಹೌದು, ಈಜಿಪ್ಟ್. ಆಗ ಇಸ್ರೇಲ್ ಏನು ಮಾಡುತ್ತೆ, ಈಜಿಪ್ಟ್ ಸೈನ್ಯನ ಹಿಮ್ಮೆಟ್ಟಿಸಿ ಈ ಸೈನ್ಯನ ಎಲ್ಲ ಈ ಅರ್ಧ ಪ್ರದೇಶವನ್ನು ವಶಪಡಿಸ್ಕೊಂಡು ಓಡಿಸ್ಬಿಡುತ್ತೆ. ಈ ಸೈನ್ಯನ ಅರ್ಧ ಪ್ರದೇಶವನ್ನು ಓಡಿಸ್ಕೊಂಡ ನಂತರ ಈಜಿಪ್ಟ್ ಏನು ಮಾಡುತ್ತೆ, ಈಜಿಪ್ತನ 2,000 ಸೈನಿಕರು ಸತ್ತೋಗ್ತಾರೆ. ಈ ಪ್ರದೇಶದಲ್ಲಿ 2,000 ಸೈನಿಕರು, ಕೇವಲ 50-60 ಸೈನಿಕರು ಇಸ್ರೇಲ್ನ ಸೈನಿಕರು ಸತ್ತಿರ್ತಾರೆ. ಜೋರ್ಡಾನ್ನ ಸೈನಿಕರು ಮತ್ತು ಸಿರಿಯಾದ ಸೈನಿಕರು ಮತ್ತು ಲೆಬನಾನ್ ಸೈನಿಕರು ಹಲವಾರು ಪಟ್ಟು ಜಾಸ್ತಿ, ಅಂದರೆ ಇಸ್ರೇಲ್ಗಿಂತ ಹಲವಾರು ಪಟ್ಟು ಜಾಸ್ತಿ ಸೈನಿಕರು ಸತ್ತೋಗ್ತಾರೆ. ಜೋರ್ಡಾನ್ನ ಸೈನಿಕರನ್ನು ಸುಟ್ಟು ಸಾಯಿಸ್ತಾರೆ. ಯಾರು? ಇಸ್ರೇಲಿಗರು. ಈ ರೀತಿ ಈ ಇಸ್ರೇಲ್ ಏನು ಮಾಡುತ್ತೆ, ಸುತ್ತಮುತ್ತ ಎಲ್ಲ ದೇಶಗಳನ್ನು ಸೋಲಿಸಿಬಿಟ್ಟು ಗಾಜಾವನ್ನು ವಶಪಡಿಸಿಕೊಳ್ಳುತ್ತೆ, ವೆಸ್ಟ್ ಬ್ಯಾಂಕನ್ನು ವಶಪಡಿಸಿಕೊಳ್ಳುತ್ತೆ. ಈ ವೆಸ್ಟ್ ಬ್ಯಾಂಕ್ ಇದೆಯಲ್ಲ, ಸಂಪೂರ್ಣವಾಗಿ ವಶಪಡಿಸ್ಕೊಂಡ್ಬಿಡುತ್ತೆ. ಸಂಪೂರ್ಣವಾಗಿ ವೆಸ್ಟ್ ಬ್ಯಾಂಕ್ ಇಸ್ರೇಲ್ನ ವಶಕ್ಕೆ ಬಂದ್ಬಿಡುತ್ತೆ. ಸೈನ್ಯನ ವಶಪಡಿಸ್ಕೊಳ್ಳುತ್ತೆ. ಈ ಸೈನ್ಯ ಪ್ರದೇಶ ಇದೆಯಲ್ಲ, ಇದೆಲ್ಲವನ್ನು ವಶಪಡಿಸ್ಕೊಳ್ಳುತ್ತೆ. ಯಾರು? ಇಸ್ರೇಲ್. ಗೋಲನ್ ಹೈಟನ್ನು ವಶಪಡಿಸ್ಕೊಳ್ಳುತ್ತೆ. ಈ ಸಿರಿಯಾದ ಗೋಲನ್ ಹೈಟ್ ಪ್ರದೇಶ ಅಂತ ಇಲ್ಲಿ ಬರುತ್ತೆ. ಸಿರಿಯಾದ ಗೋಲನ್ ಹೈಟ್ ಪ್ರದೇಶವನ್ನು ವಶಪಡಿಸ್ಕೊಂಡ್ಬಿಡುತ್ತೆ. ಮತ್ತು ಟೆಂಪಲ್ ಮೌಂಟ್ ನೋಡಿ, ಈ ಜೆರೂಸಲೇಮ್ ಏನಿದೆಯಲ್ಲ, ಈ ಜೆರೂಸಲೇಮನ್ನು ವಶಪಡಿಸ್ಕೊಂಡ್ಬಿಡುತ್ತೆ. ಇದು ಆಲ್ರೆಡಿ ವೆಸ್ಟ್ ಬ್ಯಾಂಕಲ್ಲಿ ಇರ್ತದೆ. ಯಾರು? ಜೋರ್ಡಾನ್ ಕೈಯಲ್ಲಿ ಇರ್ತೈತಿ ವೆಸ್ಟ್ ಬ್ಯಾಂಕ್. ಜೋರ್ಡಾನ್ ಏನು ಮಾಡುತ್ತೆ, ವೆಸ್ಟ್ ಬ್ಯಾಂಕ್ ಆಕ್ರಮಿಸ್ಕೊಂಡಿರುತ್ತೆ. ಯಾವಾಗ? 1948ರಲ್ಲಿ. ಯಾಕಂದರೆ ಇಲ್ಲಿ ಪ್ಯಾಲೆಸ್ಟೀನ್ ಅನ್ನೋ ದೇಶನೇ ಇರಲ್ಲಲ್ವಾ, ಅದಕ್ಕೆ ಜೋರ್ಡಾನ್ ಇದನ್ನು ವಶಪಡಿಸ್ಕೊಂಡಿರುತ್ತೆ. ಈ ಗಾಜಾ ಈಜಿಪ್ಟ್ನ ವಶದಲ್ಲಿರುತ್ತೆ. ಹೌದು, ಈ ಗಾಜಾ ಜೋರ್ಡಾನ್ ಏನು ಮಾಡುತ್ತೆ, ವೆಸ್ಟ್ ಬ್ಯಾಂಕಿಂದ ವೆಸ್ಟ್ ಬ್ಯಾಂಕನ್ನು ಇಸ್ರೇಲ್ ವಶಪಡಿಸ್ಕೊಂಡ ತಕ್ಷಣ
ಇಲ್ಲಿ ಟೆಂಪಲ್ ಮೌಂಟ್ ಇದೆ, ಟೆಂಪಲ್ ಮೌಂಟ್ ಅಂತೇಳಿ. ಈ ಟೆಂಪಲ್ ಮೌಂಟಲ್ಲಿ ಯಹೂದಿಗಳು ಸುಮಾರು 1000 ವರ್ಷಗಳ ನಂತರ ಪಾದಾರ್ಪಣೆ ಮಾಡಿರ್ತಾರೆ. ಅವಾಗ ಅದಕ್ಕಿಂತ ಹಿಂದೆ ವಶಪಡಿಸ್ಕೊಂಡಿರ್ತಾರೆ. ನಂತರ 2000 ವರ್ಷಗಳ ನಂತರ ಮೊದಲ ಬಾರಿಗೆ ಯಹೂದಿಗಳು ಈ ಟೆಂಪಲ್ ಮೌಂಟನ್ನು ವಶಪಡಿಸ್ಕೊಳ್ತಾರೆ. ಈ ಟೆಂಪಲ್ ಮೌಂಟ್ ಏನು ಪ್ರದೇಶ ಇದೆಯಲ್ಲ, ಇದು ಕ್ರಿಶ್ಚಿಯನ್ರಿಗೂ ಮತ್ತು ಯಹೂದಿಗಳಿಗೂ ಮತ್ತು ಮುಸಲ್ಮಾನರಿಗೂ ತುಂಬ ಪವಿತ್ರವಾದ ಸ್ಥಳ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಯಾವಾಗಾದರೂ ಹೇಳ್ತೀನಿ. ಈ ಪ್ರದೇಶ ಏನಿದೆಯಲ್ಲ, ಟೆಂಪಲ್ ಮೌಂಟ್ ಪ್ರದೇಶ, ಇದು 3 ಧರ್ಮಗಳ ಪವಿತ್ರ ಸ್ಥಳ. ಇವರು ವಶಪಡಿಸ್ಕೊಂಡ್ಬಿಡ್ತಾರೆ. ಕೇವಲ ಟೆಂಪಲ್ ಮೌಂಟ್ ಅಷ್ಟೇ ಅಲ್ಲ, ಇಲ್ಲಿ ಹೆಬ್ರೋನ್ ಅಂತ ಒಂದು ಪ್ರದೇಶ ಬರುತ್ತೆ. ಹೆಬ್ರೋನ್ ಅಂದರೆ ಇಬ್ರಾಹಿಂ ರವರ ಸಮಾಧಿ ಇರುವಂಥ ಪ್ರದೇಶ ಹೆಬ್ರೋನ್ ಅಂತೇಳಿ. ಆ ಹೆಬ್ರೋನನ್ನು ವಶಪಡಿಸ್ಕೊಳ್ತಾರೆ. ಬೆತ್ಲೆಹೇಮನ್ನು ವಶಪಡಿಸ್ಕೊಳ್ತಾರೆ. ಬೆತ್ಲೆಹೇಮ್ ಯೇಸು ಕ್ರಿಸ್ತ ಹುಟ್ಟಿದ ಸ್ಥಳ. ಬೆತ್ಲೆಹೇಮನ್ನು ಇಲ್ಲಿ ವಶಪಡಿಸ್ಕೊಳ್ತಾರೆ. ಈ ರೀತಿ 1967ರಲ್ಲಿ ಕೇವಲ 6 ದಿನದಲ್ಲಿ ಗಾಜಾ, ವೆಸ್ಟ್ ಬ್ಯಾಂಕ್, ಇದೆಲ್ಲ ವೆಸ್ಟ್ ಬ್ಯಾಂಕ್, ಮತ್ತು ಸೈನೈ, ಗೋಲನ್ ಹೈಟ್ಸ್ ಮತ್ತು ಟೆಂಪಲ್ ಮೌಂಟ್, ಈಸ್ಟ್ ಜೆರೂಸಲೇಮ್, ಈ ಜೆರೂಸಲೇಮ್ನ ಪೂರ್ವ ಭಾಗವನ್ನು ವಶಪಡಿಸ್ಕೊಂಡ್ಬಿಡ್ತಾರೆ. ಯಾರು? ಇಸ್ರೇಲ್ ಯಹೂದಿಗಳು. ಈ ರೀತಿಯಾಗಿ ಸೈನೈ ಪ್ರದೇಶ ಇದೆಲ್ಲವನ್ನು ವಶಪಡಿಸಿಕೊಂಡಂತಹ ಇಸ್ರೇಲಿಗರು ಈ ಯುದ್ಧವನ್ನು ಕೇವಲ 6 ದಿನದಲ್ಲಿ ಗೆಲ್ತಾರೆ. ಎಷ್ಟು ದಿನ? ಕೇವಲ 6 ದಿನದಲ್ಲಿ ಗೆಲ್ತಾರೆ. ಇದನ್ನ ಮೋಸೆ ಡಯಾನ್ ಅವರು ಹೇಳ್ತಾರೆ 6 days ವಾರ್ ಅಂತ ಹೇಳ್ತಾರೆ. ಯಾಕಂದ್ರೆ ಅವರ ಧರ್ಮ ಗ್ರಂಥದಲ್ಲಿ ಈ ಜಗತ್ತನ್ನ ದೇವರು ಕೇವಲ 6 ದಿನದಲ್ಲಿ ರಚಿಸಿದ ಅನ್ನೋದೊಂದು ನಂಬಿಕೆ. ಆದ್ದರಿಂದ ಮೋಸೆ ಡಯಾನ್ ಏನ್ ಮಾಡ್ತಾರೆ, 6 ದಿನಗಳ ಯುದ್ಧ ಅಂತೇಳಿ ಇದಕ್ಕೆ ಹೆಸರಿಡ್ತಾರೆ. ಈ ರೀತಿಯಾಗಿ 1967ರಲ್ಲಿ ಇಸ್ರೇಲ್ ಈ ಎಲ್ಲ ಅರಬ್ ದೇಶಗಳು ನೋಡಿ, ಜೋರ್ಡಾನ್, ಸಿರಿಯಾ, ಈಜಿಪ್ಟ್, ಇರಾಕ್, ಲೆಬನಾನ್, ಸೌದಿ ಅರೇಬಿಯಾ, ಈ ಎಲ್ಲ ದೇಶಗಳನ್ನು ಸೋಲಿಸುತ್ತೆ. ಸೋಲಿಸಿದ ನಂತರ ಇಸ್ರೇಲ್ಗೆ ಜಾಗತಿಕ ಮನ್ನಣೆ ದೊರೆಯಿತು. ಜಗತ್ತಿನಲ್ಲಿ ಇಸ್ರೇಲ್ ತಾನು ಎಂಥ ಶಕ್ತಿ ಅನ್ನೋದನ್ನು ಜಗತ್ತಿಗೆ ತೋರಿಸ್ತೈತಿ. ಮತ್ತು ಇಸ್ರೇಲ್ನಲ್ಲಿ ಹಲವಾರು ಯಹೂದಿಗಳು ಈ ಸಮಯದಲ್ಲಿ ಬರ್ತಾರೆ. ಯಾಕಂದರೆ ಯಾವಾಗ ಇಸ್ರೇಲ್ ಎಲ್ಲ ದೇಶಗಳನ್ನ ಸೋಲಿಸುತ್ತೋ ಅಲ್ಲಿರುವಂಥ ಯಹೂದಿಗಳಿಗೆ ನಂಬಿಕೆ ಬರುತ್ತೆ, ಓ ನಮ್ಮ ದೇಶ ಹೋಗ್ಬೇಕಂತೇಳಿ ಅಲ್ಲಿರುವಂಥ ಎಲ್ಲ ಯಹೂದಿಗಳು ಏನು ಮಾಡ್ತಾರೆ, ಇಲ್ಲಿ ಮತ್ತೆ ವಾಪಸ್ ಬರ್ತಾ ಇರ್ತಾರೆ. ಆದರೆ ಇಲ್ಲಿರುವಂಥ ಪ್ಯಾಲೆಸ್ಟೀನ್ ಜನರು ತುಂಬ ಯಾಕಂದರೆ ಇಲ್ಲಿ ಈ ಯುದ್ಧದಲ್ಲಿ ಅಮಾಯಕರು ಸಾಯ್ತಾರೆ. ಇಲ್ಲಿ ಯುದ್ಧದಲ್ಲಿ ಅಮಾಯಕ ಪ್ಯಾಲೆಸ್ಟೀನರು ಸತ್ತೋಗ್ತಾರೆ. ಇದು ಸಹಿಸಕ್ಕಾಗದೇ ಇರುವಂಥ ವಿಷಯ. ಯಾಕಂದರೆ ಯುದ್ಧ ಕೇವಲ 2 ಸೈನ್ಯಗಳ ನಡುವೆ ಇರಬೇಕು, ನಾಗರಿಕರನ್ನು ಸಾಯಿಸಬಾರ್ದು. ಇದು ಯುದ್ಧದ ನೀತಿಯಾಗಿರ್ಬೇಕು. ಇಲ್ಲಿ ಹಲವಾರು ಪ್ಯಾಲೆಸ್ಟೀನ್ ಜನರು ಸತ್ತೋಗ್ತಾರೆ. ಆಗ ಇಲ್ಲಿರುವಂಥ ಪ್ಯಾಲೆಸ್ಟೀನರು ಈಜಿಪ್ಟ್, ಜೋರ್ಡಾನ್, ಸಿರಿಯಾ ಮತ್ತು ಲೆಬನಾನ್ಗೆ ಓಡೋದಾಗ ಈ ದೇಶಗಳು ಏನು ಮಾಡ್ತಾರೆ, ಅವರನ್ನು ತಮ್ಮ ನಾಗರಿಕರನ್ನಾಗಿ ಇಟ್ಕೊಳ್ಳಲ್ಲ. ಯಾಕಂದರೆ ಈ ಇಸ್ರೇಲ್ ಪ್ರದೇಶ ಒಂದಲ್ಲ ಒಂದಿನ ಪ್ಯಾಲೆಸ್ಟೀನರಿಗೆ ಸ್ವತಂತ್ರ ದೇಶ ಆಗುತ್ತೆ ಅನ್ನೋ ಒಂದು ಭರವಸೆ ಈ ದೇಶಗಳಲ್ಲಿದೆ. ಆದ್ದರಿಂದ ಇಲ್ಲಿರುವಂಥ ಪ್ಯಾಲೆಸ್ಟೀನರು ಇಲ್ಲಿ ಶಿಬಿರಗಳಲ್ಲಿ ವಾಸ ಮಾಡ್ತಾರೆ, ನಿರಾಶ್ರಿತ ಶಿಬಿರಗಳಲ್ಲಿ ಇನ್ನೂ ಸಹಿತ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಈ ರೀತಿ 6 ದಿನಗಳ ಯುದ್ಧವನ್ನು 6 ದಿನಗಳಲ್ಲೇ ಇಸ್ರೇಲ್ ಗೆಲ್ಲುತ್ತೆ. ಗೆದ್ದ ನಂತರ ಇಲ್ಲಿ ಅಬ್ದುಲ್ ನಾಸಿರ್ ಏನು ಮಾಡ್ತಾನೆ, ಸತ್ತೋಗ್ತಾನೆ. ನಂತರ ಈಜಿಪ್ಟ್ನಲ್ಲಿ ಅಧ್ಯಕ್ಷರಾಗಿ ಬರೋರು ಯಾರು ಅಂದರೆ ಅನ್ವರ್ ಸಾದತ್ ಅಂತ. ಅನ್ವರ್ ಸಾದತ್ ಅವರು ಈಜಿಪ್ಟ್ನ ಅಧ್ಯಕ್ಷರಾಗ್ತಾರೆ. ಯಾರು? ಈಜಿಪ್ಟ್ನ ಅಧ್ಯಕ್ಷರು. ನೋಡಿ, ಈ ರೀತಿ 1967ರಿಂದ 1973 ನೋಡಿ, ಕೇವಲ 6 ವರ್ಷಗಳಲ್ಲಿ ಇಲ್ಲಿರುವಂಥ ಫತಾ ಮತ್ತು PLOಗಳು ತುಂಬ ಶಕ್ತಿಶಾಲಿಯಾಗಿರ್ತವೆ. ಈ ವರ್ಷದಲ್ಲಿ ಇವು PLO ಮತ್ತು ಫತಾ ಏನಿದೆಯಲ್ಲ, ಇಲ್ಲಿ ಪ್ಯಾಲೆಸ್ಟೀನ್ ಅರಬ್ರು ಇರ್ತಾರಲ್ವ, ಅವರಿಂದ ರಚಿತವಾದ ಸಂಘಟನೆಗಳು ಯಾವುವು? PLO ಮತ್ತು ಫತಾ. ಈ ಸಂಘಟನೆಗಳಿಗೆ ಈ ಅರಬ್ ದೇಶಗಳು ಸಹಾಯ ಮಾಡ್ತಿರ್ತವೆ. ಯಾವಾಗ ಜೋರ್ಡನ್ ತನ್ನ ವೆಸ್ಟ್ ಬ್ಯಾಂಕನ್ನು ಕಳ್ಕೊಳ್ತಿತ್ತು, ಸಿರಿಯಾ ಗೋಲನ್ ಹೈಟನ್ನು ಕಳ್ಕೊತೈತಿ, ಈಜಿಪ್ಟ್ ತನ್ನ ಸೈನೈ ಪ್ರದೇಶವನ್ನು ಕಳ್ಕೊತೈತಿ, ಈ ದೇಶಗಳಲ್ಲಿ ಭಯ ಪ್ರಾರಂಭವಾಗಿರುತ್ತೆ. ಯಾಕಂದರೆ ನಮ್ಮ ಪ್ರದೇಶ ಬಂದರೆ ಸಾಕು, ನಮ್ಮ ಪ್ರದೇಶ ಬಂದರೆ ಸಾಕು ಅನ್ನೋ ಒಂದು ಭಾವನೆ ಈ ದೇಶಗಳಲ್ಲಿ ಬಂದಿರುತ್ತೆ. ಇಸ್ರೇಲ್ ಜೊತೆಗೆ ಯುದ್ಧ ಬೇಡ, ನಮ್ಮ ಪ್ರದೇಶ ನಮ್ಗೆ ಬಂದರೆ ಸಾಕು ಅನ್ನೋ ಒಂದು ಭಾವನೆ ಬಂದುಬಿಟ್ಟಿರ್ತೈತಿ. ಅದೇ ಸಮಯದಲ್ಲಿ ಈ ಫತಾ ಮತ್ತು PLO ತುಂಬ ಶಕ್ತಿಶಾಲಿಯಾಗಿರ್ತವೆ. ನೋಡಿ, ಈ ಯಾವಾಗ 6 ದಿನಗಳ ಯುದ್ಧ ಗೆಲ್ತೈತಲ್ಲ, ಈ ಅರಬ್ ದೇಶಗಳು ಎಲ್ಲರೂ ಒಂದು ಮೀಟಿಂಗ್ ಮಾಡ್ತಾರೆ.
ಇವರಲ್ಲಿ ಈ ಪ್ರದೇಶಗಳನ್ನು ಯಾವ ರೀತಿ ವಶಪಡಿಸಿಕೊಂಡಿದೆಯಲ್ಲ ಇಸ್ರೇಲ್, ಇದನ್ನ ಈ ವಶಪಡಿಸಿಕೊಂಡ ಪ್ರದೇಶವನ್ನ ಇಸ್ರೇಲ್ ನಾನು ಬಿಟ್ಕೊಡ್ತೀನಿ ಅಂತ ಹೇಳ್ತೈತಿ. ಆದರೆ ನಾನು ಇರುವಂತಹ ದೇಶವನ್ನು ನೀವು ಒಪ್ಕೋಬೇಕು, ಇಸ್ರೇಲ್ ದೇಶವನ್ನು ನೀವು ಒಪ್ಕೋಬೇಕು, ಮತ್ತು ಯಾವ ದೇಶನೂ ಸಹಿತ ನನ್ನ ಮೇಲೆ ದಾಳಿ ಮಾಡಬಾರ್ದು ಅನ್ನೋ ಅಗ್ರಿಮೆಂಟ್ಗೆ ಸೈನ್ ಮಾಡಿದರೆ ಮಾತ್ರ ನಾನು ಈ ಪ್ರದೇಶಗಳನ್ನು ಬಿಟ್ಕೊಡ್ತೀನಿ ಅಂತ ಹೇಳ್ತೈತಿ ಯಾವುದು ಇಸ್ರೇಲ್. ಆದರೆ ಇಲ್ಲಿರುವಂಥ ಅರಬ್ ನಾಯಕರು ಇದನ್ನು ಒಪ್ಪೋದಿಲ್ಲ. ಇಸ್ರೇಲ್ ಯಾವತ್ತಿದ್ರೂ ನಮ್ಮ ಶತ್ರುನೇ ಅನ್ನೋ ಒಂದು ಭಾವನೆ ಈ ಪ್ರದೇಶಗಳಲ್ಲಿ ಬೇರೂರು ಬಿಟ್ಟಿರ್ತದೆ. ಅಲ್ಲಿನ ಜನರು ಆ ರೀತಿ ಮನಸ್ಥಿತಿಯನ್ನು ಹೊಂದ್ಬಿಟ್ಟಿರ್ತಾರೆ. ಈಗ ನೋಡಿ, ಈ ಯುದ್ಧ ಯಾವ ರೀತಿ ಪ್ರಾರಂಭ ಆಗುತ್ತೆ? 1973 ಯೋಮ್ ಕಿಪ್ಪೂರ್ ಯುದ್ಧ ಅಂತಲೂ ಕರೀತಾರೆ, ಅಥವಾ 1973 ಯುದ್ಧ ಅಂತ ಕರೀತಾರೆ. ನೋಡಿ, ಯಾವಾಗ ಫತೆ ಮತ್ತು PLO ಸ್ಥಾಪನೆ ಆಗ್ತಾವೋ, ಸ್ಥಾಪನೆ ಆದ ನಂತರ 1967 ಯುದ್ಧವನ್ನು ಇವು ಸೋಲ್ತಾವೋ, ಇಲ್ಲಿರುವಂತಹ ಇವರು ಹಿಂಸಾತ್ಮಕವಾಗಿ ಈ ಪ್ರದೇಶವನ್ನು ವಶಪಡಿಸ್ಕೊಳ್ಬೇಕು ಅನ್ನೋದನ್ನ ಅವರು ಕಲಿತಾರೆ. ಆಗ ಜೋರ್ಡನ್ ಮತ್ತು ಇಸ್ರೇಲ್ ಏನು ಮಾಡಿರ್ತಾರಲ್ಲ, ಇವರು ಶಾಂತಿಯಿಂದ ಫ್ರೆಂಡ್ಸ್ ಆಗಿಬಿಡ್ತಾರೆ. ಯಾರು? ಜೋರ್ಡನ್ ಮತ್ತು ಇಸ್ರೇಲ್ ಫ್ರೆಂಡ್ಸ್ ಆಗಿರ್ತಾರೆ. PLO ಫತಾ ಜೋರ್ಡನ್ನಲ್ಲಿ ತುಂಬ ಜನಪ್ರಿಯತೆನ ಗಳಿಸ್ತವೆ. PLO ತುಂಬ ಜನಪ್ರಿಯತೆ, ಉನ್ನತ ಮಟ್ಟ ಜನಪ್ರಿಯತೆ ಇರ್ತೈತಿ. ಆಗ ಇಲ್ಲಿರುವಂಥ ಜೋರ್ಡನ್ನ ದೊರೆ ಹುಸೇನ್ ಅಂತ ಇರ್ತಾನೆ, ಅವನಿಗೆ ಭಯ ಸ್ಟಾರ್ಟ್ ಆಗುತ್ತೆ. ನನ್ನ ಕೆಳಗಿಳಿಸಿ PLO ಅಧಿಕಾರ ತೊಗೊಂಡ್ಬಿಟ್ರೆ ಜೋರ್ಡನಲ್ಲಿ. ಆದ್ದರಿಂದ ಏನು ಮಾಡ್ತಾನೆ, ಜೋರ್ಡನ್ನ ರಾಜ ಹುಸೇನ್ ಈ PLO ಮುಖ್ಯಸ್ಥನನ್ನು ಗಲ್ಲಿಗೇರಿಸಿಬಿಡ್ತಾನೆ. PLO ಮುಖ್ಯಸ್ಥನನ್ನು ಗಲ್ಲಿಗೇರಿಸಿ ಇಲ್ಲಿರುವಂತಹ PLO ಸಂಘಟನೆಯ ಸದಸ್ಯರನ್ನು ಓಡಿಸೋಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವನಿಂದ ಸಾಧ್ಯ ಆಗೋದಿಲ್ಲ. ಆಗ ಇಸ್ರೇಲ್ನ ಸಹಾಯ ಕೇಳ್ತಾನೆ. ಯಾರು? ಜೋರ್ಡನ್ ದೊರೆ. ಇಸ್ರೇಲ್ ಆಗ ಫ್ರೆಂಡ್ಸ್ ಆಗಿರ್ತಾರೆ ಇಬ್ಬರು. ಇಸ್ರೇಲ್ನ ಸಹಾಯ ಕೇಳಿದಾಗ ಇಸ್ರೇಲ್ ಏನು ಮಾಡುತ್ತೆ, ತ್ವರಿತವಾಗಿ ಸಹಾಯ ಮಾಡುತ್ತೆ. ಯಾಕಂದರೆ ಇಸ್ರೇಲ್ಗೂ ಅದೇ ಬೇಕಾಗಿರುತ್ತೆ, ಈ PLOದಿಂದ ಮುಕ್ತಿ ಬೇಕಾಗಿರುತ್ತೆ. ಆಗ ಇಸ್ರೇಲ್ ಮತ್ತು ಜೋರ್ಡನ್ ಈ ಭಾಗದಲ್ಲಿ ಸಿವಿಲ್ ವಾರ್ಗಳು ಪ್ರಾರಂಭ ಆಗ್ತದೆ. ಸಿವಿಲ್ ವಾರ್ ಅಂತೇಳಿ, ಜೋರ್ಡನ್ ಸಿವಿಲ್ ವಾರ್ ಅಂತೇಳಿ ಅದು ಇತಿಹಾಸದಲ್ಲಿ ಮೆನ್ಷನ್ ಇದೆ. ಈ ಜೋರ್ಡನ್ ಏನು ಮಾಡುತ್ತೆ, ಈ PLO ಸದಸ್ಯರನ್ನು ಓಡಿಸೋಕ್ಕೆ ಇಸ್ರೇಲ್ ಸಹಾಯವನ್ನು ಪಡೆದು ಓಡಿಸ್ತೈತಿ. ಎಲ್ಲಿ ಓಡಿಸ್ತೈತಿ ಅಂದರೆ ಸಿರಿಯಾಕ್ಕೆ. ಇಲ್ಲಿ ಸಿರಿಯಾದಲ್ಲಿ ಅಫೀಜಲ್ ಹಸನ್ ಅಂತೇಳಿ ಒಬ್ಬ ಇರ್ತಾನೆ, ಅಸದ್ ಅಂತೇಳಿ. ಇವನು ಈ PLO ಸಂಘಟನೆಗೆ ಸಹಾಯ ಮಾಡ್ತಾನೆ. ಯಾಕೆ ಸಹಾಯ ಮಾಡ್ತಾನಂದರೆ, ಇಲ್ಲಿರುವಂತಹ ಈ ಗೋಲನೈಟ್ ಪ್ರದೇಶ ಇಸ್ರೇಲ್ ವಶಪಡಿಸ್ಕೊಂಡಿರ್ತೈತಿ. ಈ PLO ಸಹಾಯದಿಂದ ಈ ಪ್ರದೇಶವನ್ನು ಮರಳಿ ಪಡಿಬೇಕು ಅಂತೇಳಿ ಅವನ ಆಸೆ ಆಗಿರ್ತೈತಿ. ಆದ್ದರಿಂದ PLOಗೆ ಸಹಾಯ ಮಾಡ್ತಾನೆ. PLO ಮುಖ್ಯಸ್ಥನನ್ನು ಸಾಯಿಸಿದ ನಂತರ PLOದ ಒಂದು ಭಾಗ ಬ್ಲ್ಯಾಕ್ ಸೆಪ್ಟೆಂಬರ್ ಅಂತೇಳಿ ತನ್ನ ಒಂದು ಗ್ರೂಪನ್ನು ರಚನೆ ಮಾಡ್ಕೊಳ್ತೈತಿ. ಯಾವುದು? ಬ್ಲ್ಯಾಕ್ ಸೆಪ್ಟೆಂಬರ್ ಅಂತ. ಆ ಬ್ಲ್ಯಾಕ್ ಸೆಪ್ಟೆಂಬರ್ ಗ್ರೂಪ್ ಏನು ಮಾಡುತ್ತೆ ಗೊತ್ತಾ? ಆ ಬ್ಲ್ಯಾಕ್ ಸೆಪ್ಟೆಂಬರ್ ಗ್ರೂಪು 1972ರಲ್ಲಿ ಒಲಿಂಪಿಕ್ ನಡೆದಿರುತ್ತೆ, ಜರ್ಮನಿಯಲ್ಲಿ ಒಲಿಂಪಿಕ್. ಆ ಒಲಿಂಪಿಕ್ಕಲ್ಲಿ ಇಸ್ರೇಲ್ನ 11 ಆಟಗಾರರನ್ನ ಸಾಯಿಸಿಬಿಡ್ತೈತಿ. ಹೌದು, ಬ್ಲ್ಯಾಕ್ ಸೆಪ್ಟೆಂಬರ್ ಗುಂಪು ಇಸ್ರೇಲ್ನ 11 ಆಟಗಾರರನ್ನ ಸಾಯಿಸಿಬಿಡ್ತೈತಿ. ಆಗ ಇಸ್ರೇಲ್ನ ಇದಿರುತ್ತಲ್ಲ ಮೊಸಾದ್, ಇಸ್ರೇಲ್ನ ಮೊಸಾದ್ ಅಂತೇಳಿ ಅದು ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ. ಅದೇನು ಮಾಡುತ್ತೆ, ಈ PLO ಯಾರು ಸಾಯಿಸಿರ್ತಾರಲ್ವ 11 ಜನ ಆಟಗಾರರನ್ನ, ಅವ್ರನ್ನ ಹಿಡಿದು ಹೊಡಿತೈತೆ. ಎಲ್ಲರನ್ನ ಸಾಯ್ತು. ಅದೊಂದು ಇತಿಹಾಸ ಬೇರೆ ಇದೆ. ಈ PLO ಬ್ಲ್ಯಾಕ್ ಸೆಪ್ಟೆಂಬರ್ ಏನು ಮಾಡುತ್ತೆ, ಇಸ್ರೇಲ್ನ 11 ಜನ ಆಟಗಾರರನ್ನ ಸಾಯಿಸಿದ ನಂತರ ಇಲ್ಲಿ ಇಸ್ರೇಲ್ನಲ್ಲಿ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮತ್ತೆ ಒಂದು ಯುದ್ಧಕ್ಕೆ ರೆಡಿ ಆಗಬೇಕು. ಇಲ್ಲಿರುವಂಥ PLO ಮತ್ತು ಫತಾ ಇವು ತುಂಬ ಶಕ್ತಿಶಾಲಿಯಾಗಿ ಬೆಳೆದಿರ್ತವೆ. ಆದರೆ ಜೋರ್ಡನ್ ಮತ್ತು ಇಸ್ರೇಲ್ ಫ್ರೆಂಡ್ಸ್ ಆಗಿರ್ತಾರೆ. ಇಲ್ಲಿ ಅನ್ವರ್ ಸಾದತ್ ಬಂದಿರ್ತಾನೆ. ಅನ್ವರ್ ಸಾದತ್ಗೆ ಈಗ ಯುದ್ಧ ತಕ್ಷಣಕ್ಕೆ ಬೇಕಾಗಿರಲ್ಲ. ಅವನು ಏನು ಮಾಡ್ತಾನೆ, ಈ ಆಲ್ರೆಡಿ 2 ಯುದ್ಧ ಮಾಡಿಬಿಟ್ಟು ತುಂಬ ಆರ್ಥಿಕ ನಷ್ಟವನ್ನು ಅನುಭವಿಸಿರ್ತಾನೆ. ಅದ್ರಾಗ ಬೇರೆ ಸೈನೈ ಪ್ರದೇಶ ಈಜಿಪ್ಟ್ಗೆ ಹೋಗಿರ್ತೈತೆ, ಅಲ್ಲ ಸೈನೈ ಪ್ರದೇಶ ಇಸ್ರೇಲ್ಗೆ ಹೋಗಿರ್ತೈತಿ. ಇಸ್ರೇಲ್ ಇದನ್ನು ವಶಪಡಿಸ್ಕೊಂಡ್ಬಿಡುತ್ತೆ. ಅವನಿಗೇನು, ಈ ಪ್ರದೇಶವನ್ನು ಮತ್ತೆ ವಾಪಸ್ ಪಡಿಬೇಕು. ಯಾರಿಗೆ? ಅನ್ವರ್ ಸಾದತ್ಗಿದ್ದಂಥ ಒಂದೇ ಒಂದು ಚಿಂತೆ ಅಂದರೆ ಈ ಪ್ರದೇಶವನ್ನು ವಾಪಸ್ ಪಡಿಬೇಕು. ಜೋರ್ಡನ್ಗಿರುವಂಥ ಜೋರ್ಡನ್ಗೆ ಏನು ಚಿಂತೆ ಇರುತ್ತೆ ಅಂದರೆ, ಇಸ್ರೇಲ್ ನನ್ನ ಮೇಲೆ ಆಕ್ರಮಣ ಮಾಡಬಾರ್ದು. ಸಿರಿಯಾಕ್ಕೆ ಏನು ಚಿಂತೆ ಇರುತ್ತೆ, ಈ ಗೋಲನೈಟ್ ಪ್ರದೇಶವನ್ನು ವಾಪಸ್ ಪಡಿಬೇಕು. ಈ ರೀತಿಯಾಗಿ ಈ ಒಂದು ಭಾವನೆ ಇವೆಲ್ಲ ದೇಶಗಳಲ್ಲಿ ಒಳಗೊಂಡಿರ್ತೈತಿ. ಯಾವಾಗ PLO ಮತ್ತು ಫತಾ ಇವುಗಳು ಇಸ್ರೇಲ್ ಮೇಲೆ ಗೆರಿಲ್ಲಾ ಯುದ್ಧವನ್ನು ಪ್ರಾರಂಭ ಮಾಡ್ತವೆ.
ಬೇರೆ ಬೇರೆ ದೇಶಗಳಲ್ಲಿ ಇಸ್ರೇಲ್ ಅಧಿಕಾರಿಗಳನ್ನು ಸಾಯಿಸ್ತಾರೆ. ಆಗ ಅನ್ವರ್ ಸಾದತ್ ಸೌದಿ ಅರೇಬಿಯಾ ಮತ್ತು ಅಮೇರಿಕಾ ಮತ್ತು ಸಿರಿಯಾದ ಸಹಾಯವನ್ನು ಪಡಿತಾನೆ. ಯಾಕಂದರೆ ಮತ್ತೊಂದು ಯುದ್ಧ ಮಾಡಲೇಬೇಕು, ಯಾಕಂದರೆ ಈ ಪ್ರದೇಶವನ್ನು ವಾಪಸ್ ಪಡಿಬೇಕು. ಅಮೇರಿಕದ ಸಹಾಯ ಯಾಕೆ ಪಡಿತಾನಂದರೆ ಅನ್ವರ್ ಸಾದತ್ ಯುದ್ಧದ ಕೊನೆಗೆ ಶಾಂತಿ ಮಾತುಕತೆ ಮಾಡಬೇಕಾದ್ರೆ ಈ ಪ್ರದೇಶವನ್ನು ನಾವು ಹೆಂಗಾರ ಮಾಡಿ ಶಾಂತಿ ಮಾತುಕತೆಯಲ್ಲಿ ವಾಪಸ್ ಪಡಿಬೇಕು, ಯುದ್ಧವನ್ನು ನಾವು ಗೆಲ್ಲಬೇಕು ಅಂತೇಳಿ ಅನ್ವರ್ ಸಾದತ್ ಒಂದು ಯೋಚನೆ ಮಾಡ್ತಾನೆ. ಅನ್ವರ್ ಸಾದತ್ ಏನು ಮಾಡ್ತಾನಂದರೆ ಇಲ್ಲಿ ಸಿರಿಯಾ ಮತ್ತು ಸೌದಿ ಅರಬ್ ಜೊತೆ ಒಂದು ಒಪ್ಪಂದ ಮಾಡ್ಕೋತಾನೆ. ಒಪ್ಪಂದ ಮಾಡಿಕೊಂಡು ಇಲ್ಲಿ ಮೊಸಾದ್ ಅಂತ ಇರುತ್ತಲ್ವ, ಈ ಇಂಟೆಲಿಜೆನ್ಸ್ ಏಜೆನ್ಸಿ ಯಾವುದು ಇಸ್ರೇಲ್ದು, ಆ ಮೊಸಾದ್ನ ಒಬ್ಬ ಅಶ್ರಫ್ ಮಾರ್ವಾನ್ ಅಂತ ಇರ್ತಾನೆ. ಅವನು ಮೊಸಾದ್ ಕಡೆನೋ ಅಥವಾ ಈಜಿಪ್ಟ್ ಕಡೆನೋ ಗೊತ್ತೇ ಇರಲ್ಲ, ಈಗೂ ಸಹಿತ ಅದು ಒಂಥರ ರಹಸ್ಯವಾಗಿ ಉಳಿದಿದೆ. ಅಶ್ರಫ್ ಮಾರ್ವಾನ್ ಅಂತೇಳಿ ಅವನೇನು ಮಾಡ್ತಾನೆ, ಅವನು ಮೊಸಾದ್ ಕಡೆಯಿಂದ ಮೊಸಾದ್ ಕಡೆ ಮೊಸಾದ್ಗೂ ಹೆಲ್ಪ್ ಮಾಡ್ತಿರ್ತಾನೆ, ಈ ಕಡೆ ಬೇರೆ ದೇಶಗಳಿಗೂ ಹೆಲ್ಪ್ ಮಾಡ್ತಿರ್ತಾನೆ. ಅವನು ದುಡ್ಡಿಗಾಗಿ ಏನೋ ಮಾಡುವಂಥ ವ್ಯಕ್ತಿ, ಒಂಥರ ಮಾರ್ವಾನ್ ಅಂತೇಳಿ, ಅಶ್ರಫ್ ಮಾರ್ವಾನ್. ಅವನಿಗೆ ಸಾದತ್ ಏನು ಮಾಡ್ತಾನೆ, ಆಮಿಷ ತೋರಿಸ್ತಾನೆ. ಒಂದು ಮೆನ್ಷನ್ ಇದೆ, ಆಮಿಷ ತೋರಿಸ್ತಾನೆ. ಏನಂತೇಳಿ, ಈಜಿಪ್ತು ಏಪ್ರಿಲಲ್ಲಿ 1973 ಏಪ್ರಿಲಲ್ಲಿ ಈಜಿಪ್ಟ್ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ ಅನ್ನೋ ವರದಿಯನ್ನು ಈ ಇಸ್ರೇಲ್ನ ಗುಪ್ತಚರ ಇಲಾಖೆಗೆ ತಿಳಿಸ್ಬೇಕು ಅಂತೇಳಿ ಅನ್ವರ್ ಸಾದತ್ ಮಾರ್ವಾನಿಗೆ ಹೇಳ್ತಾನೆ. ಮಾರ್ವಾನ್ ಅದೇ ಥರ ಹೋಗಿ ಇಸ್ರೇಲ್ಗೆ ಹೇಳ್ತಾನೆ, ಈಜಿಪ್ಟ್ ನಿಮ್ಮ ಮೇಲೆ ದಾಳಿ ಮಾಡೋದಿದೆ ಏಪ್ರಿಲಲ್ಲಿ, ನೀವು ತಯಾರಾಗಿರಿ ಅಂತೇಳಿ. ಆಗ ಇಸ್ರೇಲ್ ಏನಾಗುತ್ತೆ, ಭಯಗೊಂಡು ಎಲ್ಲ ಸೇನೆಯನ್ನು ತಂದು ಈ ಸುವೇಜ್ ಕಾಲುವೆ ಇದೆಯಲ್ಲ, ಈ ಸುವೇಜ್ ಕಾಲುವೆ ಹತ್ರ ನಿಲ್ಲಿಸ್ತೈತಿ. ಯಾಕಂದ್ರೆ ಇದೆಲ್ಲ ಇಸ್ರೇಲ್ ವಶಪಡಿಸ್ಕೊಂಡಿರ್ತೈತಿ. ಈಗ ಈ ಪ್ರದೇಶ ಏನಾಗಿರ್ತೈತಿ, ಇಸ್ರೇಲ್ ಪ್ರದೇಶ ಆಗಿರ್ತೈತಿ. ಇಲ್ಲಿ ಜಮಾವಣೆ ಮಾಡುತ್ತೆ. ಇಲ್ಲಿ ಏನು ಮಾಡುತ್ತೆ, ಈಜಿಪ್ತು ತನ್ನ ಸೇನೆಯನ್ನು ಇಲ್ಲಿ ತರಬೇತಿಗಾಗಿ ಇಲ್ಲಿ ನಿಯೋಜನೆ ಮಾಡಿರ್ತೈತಿ. ಇವರು ಇಸ್ರೇಲ್ ಸೈನ್ಯರು ಇಲ್ಲಿ ನೋಡ್ತಾ ಇರ್ತಾರೆ, ಈಜಿಪ್ಟ್ ದಾಳಿ ಮಾಡುತ್ತೋ ಅಂತ, ಆದರೆ ಮಾಡಲ್ಲ. ಆಮೇಲೆ ಇಲ್ಲಿರುವಂಥ ಸೇನೆ ವಾಪಸ್ ಹೋಗುತ್ತೆ. ಮತ್ತೆ ಅನ್ವರ್ ಸಾದತ್ ಏನು ಮಾಡ್ತಾನೆ, ಮಾರ್ವಾನಿಗೆ ಕರೆಸ್ಬಿಟ್ಟು ಮತ್ತೆ ಹೇಳ್ತಾನೆ, ಮೇದಲ್ಲಿ ನಿಮ್ಮ ಮೇಲೆ ದಾಳಿ ಮಾಡ್ತೀನಿ ಅಂತೇಳಿ. ಆವಾಗ ಮತ್ತೆ ಏನು ಮಾಡ್ತಾನೆ, ಅಶ್ರಫ್ ಮಾರ್ವಾನ್ ಹೋಗ್ಬಿಟ್ಟು ಇಸ್ರೇಲ್ನ ಮೊಸಾದ್ಗೆ ಹೇಳ್ತಾನೆ, ಈಜಿಪ್ಟ್ ನಿಮ್ಮ ಮೇಲೆ ದಾಳಿ ಮಾಡೋದಿದೆ ಅಂತ. ಆಗ ಮತ್ತೆ ಇಸ್ರೇಲ್ನ ಮಾಡುತ್ತೆ, ತನ್ನ ಸೈನ್ಯವನ್ನು ಇಲ್ಲಿ ತೊಗೊಂಡ್ಬಿಡುತ್ತೆ. ಆವಾಗೂ ದಾಳಿ ಮಾಡಲ್ಲ. ಮತ್ತೆ ಇನ್ನೊಂದ್ಸಲ ಕರೆಸ್ತಾನೆ, ಯಾರು ಅನ್ವರ್ ಸಾದತ್ ಯಾರನ್ನ, ಮಾರ್ವಾನ್ನ ಕರೆಸ್ಬಿಟ್ಟು ಮಾರ್ವಾನಿಗೆ ಹೇಳ್ತಾನೆ, ಹೋಗಿ ಇಸ್ರೇಲ್ಗೆ ಹೇಳಿ ಈಜಿಪ್ಟ್ ನಿಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತೇಳಿ. ಅವನು ಅಶ್ರಫ್ ಮಾರ್ವಾನ್ ಮತ್ತೆ ಹೋಗಿ ಹೇಳ್ತಾನೆ, ಮತ್ತೆ ಇಸ್ರೇಲ್ ಏನು ಮಾಡುತ್ತೆ, ಮತ್ತೆ ಬಂದು ಸೈನ್ಯವನ್ನು ನಿಯೋಜನೆ ಮಾಡುತ್ತೆ. ಆದರೆ ಈಜಿಪ್ಟ್ ದಾಳಿ ಮಾಡೋದೇ ಇಲ್ಲ. ನಂತರ ಅಕ್ಟೋಬರ್ ಬರುತ್ತೆ. ಅಕ್ಟೋಬರ್ 1973 ಅಕ್ಟೋಬರ್ನಲ್ಲಿ ಏನು ಮಾಡುತ್ತೆ, ಈಜಿಪ್ಟ್ ತನ್ನ ಸೇನೆಯನ್ನು ಇಲ್ಲಿ ನಿಲ್ಲಿಸ್ಕೊಳುತ್ತೆ. ಯಾಕಂದರೆ ಅಕ್ಟೋಬರಲ್ಲಿ ಒಂದು ಹಬ್ಬ ಇರುತ್ತೆ, ಯಾರ್ದು, ಇಸ್ರೇಲಿಗರದು, ಯಹೂದಿಗಳ ಒಂದು ಹಬ್ಬ, ಏಮ್ ಕಿಪೂರ್ ಅಂತೇಳಿ. ಈ ಏಮ್ ಕಿಪೂರ್ ಹಬ್ಬದಂದು ಈ ಇಸ್ರೇಲ್ ಸೈನಿಕರು ಏನು ಮಾಡ್ತಾರೆ, ತಮ್ಮ ಮನೆಗಳಿಗೆ ಹೋಗಿರ್ತಾರೆ ಹಬ್ಬ ಮಾಡೋದು. ಅಶ್ರಫ್ ಮಾರ್ವಾನ್ ಆ ಟೈಮಲ್ಲಿ ಬಂದು ಹೇಳ್ತಾನೆ, ಈಜಿಪ್ಟ್ ನಿಮ್ಮ ಮೇಲೆ ದಾಳಿ ಮಾಡೋದಿದೆ ಅಂತೇಳಿ. ಆದರೆ ಅವರು ಆಲ್ರೆಡಿ ಅಶ್ರಫ್ ಮಾರ್ವಾನ್ನ 4 ಸುಳ್ಳುಗಳನ್ನು ಕೇಳಿರ್ತಾರೆ. ಅವರು ಈ 5ನೇ ಸುಳ್ಳು ಕೇಳೋಕ್ಕೆ ಇಷ್ಟ ಇರಲ್ಲ ಅವ್ರಿಗೆ. ಅದೇನು ದಾಳಿ ಮಾಡ್ತಾರೆ, ಮಾಡಲ್ಲ ಅಂದ್ಕೊಂಡು ಇವ್ರು ಕೇರ್ಲೆಸ್ ಮಾಡ್ತಾರೆ. ಯಾರು, ಇಸ್ರೇಲ್ ರಕ್ಷಣಾ ಮಂತ್ರಿ ಮೋಸೆ ಡಯಾನ್ ಕೇರ್ಲೆಸ್ ಮಾಡಿದಾಗ ಏನು ಮಾಡುತ್ತೆ, ಈ ಈಜಿಪ್ಟ್ ಏನು ಮಾಡುತ್ತೆ, ಸುವೇಜ್ ಕಾಲುವೆನ ದಾಟಿ ಒಳಗೋಗುತ್ತೆ. ಒಳಗೋಗಿ ಇಲ್ಲಿರುವಂಥ ಎಲ್ಲ ಸೈನಿಕರನ್ನು ಹಿಮ್ಮೆಟ್ಟಿಸಿ ಇಲ್ಲಿವರೆಗೂ ಇದನ್ನು ವಶಪಡಿಸ್ಕೊಂಡ್ಬಿಡುತ್ತೆ. ಯಾವುದು, ಈಜಿಪ್ಟ್ ಏನು ಮಾಡುತ್ತೆ, ಇದೆಲ್ಲವನ್ನು ವಶಪಡಿಸ್ಕೊಂಡ್ಬಿಡುತ್ತೆ. ಈಜಿಪ್ಟ್ ವಶಪಡಿಸಿಕೊಂಡ ನಂತರ ಇಸ್ರೇಲ್ ಎಲ್ಲ ಸೈನಿಕರು ಹಬ್ಬಕ್ಕೆ ಹೋಗಿರೋ, ಇಸ್ರೇಲಲ್ಲಿ ಕೆಲವೇ ಜನರಿದ್ದಾರೆ. ಇಸ್ರೇಲ್ ಏನು ಮಾಡುತ್ತೆ, ಒಂಥರ ದಂಗು ಬಡ್ದಂಗೆ ನಿಂತುಬಿಡುತ್ತೆ. ಆಗ ಇದೇ ಸಮಯ ನೋಡಿಕೊಂಡು ಸಿರಿಯಾ ಮತ್ತು ಇರಾಕ್ ಗೋಲನ್ ಹೈಟ್ ಮೇಲೆ ದಾಳಿ ಮಾಡ್ತಾರೆ. ಯಾರು, ಸಿರಿಯಾ ಮತ್ತು ಇರಾಕ್ ಗೋಲನ್ ಹೈಟ್ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಅರ್ಧ ಗೋಲನ್ ಹೈಟ್ ಪ್ರದೇಶವನ್ನು ವಶಪಡಿಸ್ಕೊಂಡ್ಬಿಡ್ತಾರೆ. ಆಗ ಲೆಬನಾನ್ ಸಹಿತ ದಾಳಿ ಮಾಡುತ್ತೆ. ಈ ರೀತಿ ಈ ರಾಷ್ಟ್ರಗಳು ಮತ್ತು ಈ ರಾಷ್ಟ್ರಗಳು ಸೇರಿಬಿಟ್ಟು ಇಲ್ಲಿ ದಾಳಿ ಮಾಡ್ತಾರೆ.
ದಾಳಿ ಮಾಡಿದಾಗ ಏನಾಗುತ್ತೆ, ಇಸ್ರೇಲ್ ಅಣುಬಾಂಬ್ ಹಾಕೋ ನಿರ್ಧಾರವನ್ನು ಮಾಡ್ಕೊಂಡಿರ್ತದೆ. ಆದರೆ ಅಮೇರಿಕ ಇಲ್ಲಿ ಎಂಟ್ರಿ ಆಗುತ್ತೆ. ಅಮೇರಿಕ ನೋಡಿ, ಇಸ್ರೇಲ್ ಯಾವಾಗ ಈ ದಾಳಿಗಳನ್ನು ಹೆದರಿಸೋಕ್ಕೆ ಸಾಧ್ಯ ಆಗಲ್ಲ ಇಸ್ರೇಲ್ಗೆ, ಆಗ ಅಮೇರಿಕ ಏನು ಮಾಡುತ್ತೆ, ತನ್ನ ಯುದ್ಧ ವಿಮಾನಗಳನ್ನು ಕಳಿಸ್ಕೊಡ್ತೈತಿ. ಆದರೆ ಅಮೇರಿಕ ತುಂಬ ದೂರ ಇದೆ, ಅಲ್ಲಿಂದ ಬರಬೇಕಾದ್ರೆ ಅದಕ್ಕೆ ಇಂಧನ ಬೇಕಲ್ವಾ ವಿಮಾನಕ್ಕೆ. ಆ ಇಂಧನವನ್ನು ಭರಿಸೋಕ್ಕೆ ಒಂದು ದೇಶ ಬೇಕಾಗಿರ್ತೈತೆ, ಅವ್ರ ನಡುವೆ ಎಳೆಯೋಕ್ಕೆ. ಅದು ಪೋರ್ಚುಗಲ್ ಸಹಾಯ ಮಾಡುತ್ತೆ, ಯಾರಿಗೆ? ಅಮೇರಿಕಕ್ಕೆ. ಆ ಸಮಯದಲ್ಲಿ ಈ ಸೌದಿ ಅರಬ್ ದೇಶಗಳು, ಈ ಅರಬ್ ದೇಶಗಳು ಏನು ಮಾಡ್ತವೆ, ಯಾವುದೇ ದೇಶ ಈ ಯುದ್ಧದಲ್ಲಿ ಇಸ್ರೇಲ್ಗೆ ಸಹಾಯ ಮಾಡಿದರೆ ಆ ದೇಶಕ್ಕೆ ಪೆಟ್ರೋಲಿಯಮನ್ನು, ಇಂಧನವನ್ನು ನಾವು ಪೂರೈಸಲ್ಲ ಅಂತೇಳಿ ಹೇಳ್ಬಾರ್ದು. ಈ ಸಮಯದಲ್ಲಿ ಇಂಧನ ಬಿಕ್ಕಟ್ಟು ಏರ್ಪಡ್ತೈತಿ. ಆದ್ದರಿಂದ ಯಾವುದೇ ಯುರೋಪ್ ದೇಶಗಳು ಇಸ್ರೇಲ್ಗೆ ಸಹಾಯ ಮಾಡೋದಿಲ್ಲ, ಆದರೆ ಅಮೇರಿಕ ಸಹಾಯ ಮಾಡುತ್ತೆ. ಯಾವಾಗ ಅಮೇರಿಕ ಸಹಾಯ ಮಾಡುತ್ತೋ ಆಗ ಇಲ್ಲಿರುವಂಥ ಇಸ್ರೇಲ್ ಸೇನೆ ಈಜಿಪ್ಟ್ ಸೇನೆಯನ್ನು ಹಿಮ್ಮೆಟ್ಟಿಸುತ್ತೆ. ಈಜಿಪ್ಟ್ ಸೇನೆಯನ್ನು ಹಿಮ್ಮೆಟ್ಟಿಸೋದಷ್ಟೇ ಅಲ್ಲ, ಜೋರ್ಡನ್ ಸೇನೆಯನ್ನು ಹಿಮ್ಮೆಟ್ಟಿಸ್ತೈತಿ, ಸಿರಿಯಾವನ್ನು ಹಿಮ್ಮೆಟ್ಟಿಸ್ತೈತಿ, ಮತ್ತೆ ಗೋಲಾನೈಟ್ ಪ್ರದೇಶವನ್ನು ವಶಪಡಿಸ್ಕೊಂಡ ನಂತರ ಆವಾಗ ಮತ್ತೆ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡ್ತೈತಿ. ಆಗ ಕ್ಯಾಂಪ್ ಡೇವಿಡ್ ಅಕಾರ್ಡ್ಸ್ 1978ರಲ್ಲಿ 1973ರಿಂದ 78 ಆ ಸಮಯದಲ್ಲಿ ಇಲ್ಲೆಲ್ಲ ಅದೇ ಥರ ಇರುತ್ತೆ. ಇಸ್ರೇಲ್ ಇದು ವಶಪಡಿಸ್ಕೊಂಡಿರುತ್ತೆ. ಯಾವಾಗ 78ರಲ್ಲಿ ಕ್ಯಾಂಪ್ ಡೇವಿಡ್ ಒಪ್ಪಂದ ಆಗುತ್ತೆ. ಕ್ಯಾಂಪ್ ಡೇವಿಡ್ ಒಪ್ಪಂದದಲ್ಲಿ ಏನಾಗುತ್ತೆ, ಸೈನಾಯ್ ಪ್ರದೇಶವನ್ನು ಈಜಿಪ್ಟ್ಗೆ ಬಿಟ್ಟುಕೊಡುತ್ತೆ ಮತ್ತು ಗಾಜಾದಲ್ಲಿ ಪ್ಯಾಲೆಸ್ಟೀನಿಯರಿಗೆ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿ ಪ್ಯಾಲೆಸ್ಟೀನಿಯರಿಗೆ ಬಿಟ್ಟುಕೊಡ್ತೈತಿ. ಆದರೆ ವೆಸ್ಟ್ ಬ್ಯಾಂಕ್ನಲ್ಲಿ ಪ್ಯಾಲೆಸ್ಟೀನಿಯರಿಗೆ ಬಿಟ್ಟುಕೊಟ್ರೂ ಸಹಿತ ಇಲ್ಲಿ ಯಹೂದಿಗಳು ಸಹಿತ ಸೈಟನ್ನು ಖರೀದಿಸ್ಬೋದು ಅನ್ನೋದೊಂದು ಆರ್ಡರ್ ಮಾಡ್ತಾರೆ. ನೋಡಿ, ಈ ವೆಸ್ಟ್ ಬ್ಯಾಂಕ್ ಗಾಜಾದಲ್ಲಿ ಯಾರಿರ್ತಾರೆ, ಪ್ಯಾಲೆಸ್ಟೀನ್ ಇರ್ತಾರೆ. ಈ ಸೈನಾಯ್ ಪ್ರದೇಶವನ್ನು ಈಜಿಪ್ಟಿಗೆ ವಹಿಸಿಕೊಡಲಾಗುತ್ತೆ ಮತ್ತು ಈ ಗೋಲಾನೈಟ್ ಪ್ರದೇಶವನ್ನು ವಶಪಡಿಸ್ಕೊಂಡಿರ್ತೈತಿ. ಈಗೂ ಸಹಿತ ಗೋಲಾನೈಟ್ ಪ್ರದೇಶ ಇಸ್ರೇಲ್ನ ವಶದಲ್ಲಿದೆ. ನೋಡಿ, ಇಲ್ಲಿ ಸೈನಾಯ್ ಪ್ರದೇಶವನ್ನು ಈಜಿಪ್ಟ್ಗೆ ಬಿಟ್ಟುಕೊಡ್ಬೇಕಾದ್ರೆ ಒಂದು ಷರತ್ತಾಗ್ತದೆ. ಯಾವುದು? ಇಸ್ರೇಲ್ ಸೈನಾಯ್ ಪ್ರದೇಶ ಈಜಿಪ್ಟ್ಗೆ ಬಿಟ್ಟುಕೊಡ್ಬೇಕಾದ್ರೆ ಒಂದು ಷರತ್ತಾಗುತ್ತೆ. ಯಾರು? ಇಸ್ರೇಲ್. ಏನಂತ ಷರತ್ತಾಗುತ್ತೆ ಅಂದರೆ, ನನ್ನ ಇರುವಿಕೆಯನ್ನು ನೀನು ಒಪ್ಕೋಬೇಕು, ಇಸ್ರೇಲ್ ಒಂದು ದೇಶ ಅಂತೇಳಿ ನೀವು ಒಪ್ಕೋಬೇಕಂತ ಈಜಿಪ್ಟ್ಗೆ ಹೇಳ್ತಾರೆ. ಈಜಿಪ್ಟ್ ಒಂದು ಮೊದಲ ಅರಬ್ ದೇಶ ಇಸ್ರೇಲನ್ನು ಮಾನ್ಯ ಮಾಡ್ತೈತಿ, ಇಸ್ರೇಲನ್ನು ಒಪ್ಪಿಕೊಳ್ತೈತಿ. ಇಸ್ರೇಲನ್ನು ಒಪ್ಪಿಕೊಂಡ ಮೊದಲ ಅರಬ್ ದೇಶ ಅಂದರೆ ಅದು ಈಜಿಪ್ಟ್. ನೋಡಿ, ಎಷ್ಟೊಂದು ಯುದ್ಧಗಳು ಮಾಡಿದ್ರು ಈಜಿಪ್ಟ್ ಕೊನೆಗೆ ಇಸ್ರೇಲನ್ನು ಒಪ್ಕೊಳ್ತು. ಅದರ ಜೊತೆಗೆ ಈಜಿಪ್ಟ್ ಯಾವುದೇ ಕಾರಣಕ್ಕೂ ಇಸ್ರೇಲ್ ಮೇಲೆ ದಾಳಿ ಮಾಡಬಾರ್ದು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ದಾಳಿ ಮಾಡಿ. ಆದ್ದರಿಂದ ಈಜಿಪ್ಟ್ ಇಲ್ಲಿಂದ ಯಾವುದೇ ದಾಳಿಯನ್ನು ಇಸ್ರೇಲ್ ಮೇಲೆ ಮಾಡಿಲ್ಲ. ಈ ರೀತಿಯಾಗಿ ಈಜಿಪ್ಟ್ ಈ ಒಪ್ಪಂದಕ್ಕೆ ಸಹಿ ಹಾಕುತ್ತೆ. ಯಾವಾಗ ಈಜಿಪ್ಟ್ ಈ ಒಪ್ಪಂದಕ್ಕೆ ಸಹಿ ಹಾಕುತ್ತೋ ಎಲ್ಲ ಅರಬ್ ದೇಶಗಳು ಈಜಿಪ್ಟಿನ ಕೂಡ ಮುನಿಸ್ಕೊಂಡ್ಬಿಡ್ತವೆ. ಈಜಿಪ್ಟಿಗೆ ಯಾವುದೇ ರೀತಿಯ ಸಹಕಾರವನ್ನು ನೀಡೋದಿಲ್ಲ. ಅನ್ವರ್ ಸಾದತ್ ಈ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಈ ಕ್ಯಾಂಪ್ ಡೇವಿಡ್ ಒಪ್ಪಂದವನ್ನು ಅನ್ವರ್ ಸಾದತ್ ಮಾಡ್ಕೊತಾನಲ್ವ, ಅನ್ವರ್ ಸಾದತ್ಗೆ ನೊಬೆಲ್ ಶಾಂತಿ ಪುರಸ್ಕಾರ ದೊರೆತೈತೆ. ಆದರೆ ಈ ಶಾಂತಿ ಮಾತುಕತೆ ಮಾಡಿದ್ದರಿಂದ ಅನ್ವರ್ ಸಾದತ್ ಏನು ಮಾಡ್ತಾನೆ, ಅನ್ವರ್ ಸಾದತ್ನ ಹತ್ಯೆ ಆಗುತ್ತೆ. ಇಲ್ಲಿವರೆಗೂ ಈ ಯುದ್ಧ ಮುಕ್ತಾಯಗೊಳ್ಳುತ್ತೆ. ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇದರಲ್ಲಿ ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಅಂದರೆ ಕೇಳಿ.